ಕೃಷ್ಣ ಸ್ವಾಮಿಗೆ ವಂದಿಸುತ್ತಾ ಕೃಷ್ಣ ಮಂದಿರ ಅಶೋಕನಗರ ಇದರ 27ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ. ನಮ್ಮೊಂದಿಗೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನ ವಹಿಸಲಿರುವವರು ಶ್ರೀ ಮಹೇಶ್ ಕಜೆ, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಇವರನ್ನ ಶ್ರೀಕೃಷ್ಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಪಿ ಸುರೇಶ್ ರಾವ್ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಇರುವವರು ಡಾಕ್ಟರ್ ಎ ಪ್ರಭಾಕರ್ ರಾವ್ ಎಂಡಿ. ಇವರನ್ನ ಶ್ರೀಕೃಷ್ಣ ಸೇವಾ ಟ್ರಸ್ಟಿನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಪಿ ರಮಾನಂದ ರಾವ್ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪಿ ಗಣಪತಿ ಐತಾಳ್, ನಿವೃತ್ತ ಇಂಜಿನಿಯರ್ NMPT. ಇವರನ್ನ ಶ್ರೀಕೃಷ್ಣ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಸುಮಂತ್ ಕುಮಾರ್ ಇವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ TN ರಾಘವೇಂದ್ರ ರಾವ್, ಮಾಲಕರು ಹೋಟೆಲ್ ದ್ವಾರಕಾ ಗ್ರೂಪ್ ಬೆಂಗಳೂರು. ಇವರನ್ನ ಶ್ರೀಕೃಷ್ಣ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ SD ಹೆಗ್ಡೆ ಅವರು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತನ್ನದೇ ಆದ ವಿಶೇಷ ರೀತಿಯಿಂದ ಶ್ರೀಕೃಷ್ಣ ಮಂದಿರ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತವಲ್ಲದೆ ಅನೇಕ ರೀತಿಯಲ್ಲಿ ವಿವಿಧ ರೀತಿಯಾದಂತಹ ನಮ್ಮ ಸಮುದಾಯಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಕಾರ್ಯಗಳನ್ನು ಪ್ರೋತ್ಸಾಹವನ್ನ ನೀಡುತ್ತಾ ನಾಡಿನಾದ್ಯಂತ ಅದನ್ನ ಹೆಸರನ್ನ ಪ್ರತಿಷ್ಠಾಪಿಸಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾ, ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ಭಾವದ ಸುವಾಸನೆ ಮೂಡಲಿ, ನಾವು ಮಾಡುವಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಈ ಸಭೆಯನ್ನ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕಾಗಿ ಕುಮಾರಿ ಸಾಧ್ವಿ ಟಿ ರಾವ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿದಂತಹ ಅತಿಥಿ ಗಣ್ಯರು ನಮ್ಮ ಈ ಸಭೆಯ ಘನತೆಯನ್ನ ಹೆಚ್ಚಿಸಿದ್ದಾರೆ. ಇವರೆಲ್ಲರನ್ನ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಶ್ರೀ ಪಿ ಸುರೇಶ್ ರಾವ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರಾಧಿಪತಿಯಾದ ಶ್ರೀ ವೇಣುಗೋಪಾಲ ಸ್ವಾಮಿಯವರ
ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಸಭಾಧ್ಯಕ್ಷರಾದ ಶ್ರೀಯುತ ಮಹೇಶ್ ಕಜೇವರೇ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪ್ರಭಾಕರ್ ರಾಯರೇ, ಗಣಪತಿ ತಾಳ್ರೆ, ರಾಘವೇಂದ್ರ ರಾಯರೇ, ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಹಾಗೂ ಸೇವಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದ ಶ್ರೀಕೃಷ್ಣ ಮಂದಿರದ ಭಕ್ತಾಭಿಮಾನಿಗಳೇ, ಹಿಂದೆ ಈ ನಮ್ಮ ಬ್ರಾಹ್ಮಣ ಸಂಪ್ರದಾಯ ಏನಂತ ಹೇಳಿದ್ರೆ ಎಲ್ಲ ಶುಭ ಕಾರ್ಯಕ್ರಮಗಳು ಅಂದರೆ ಮದುವೆ, ಉಪನಯನ, ಶ್ರಾದ್ದ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಅವರವರ ಮನೆಗಳಲ್ಲಿ ನಡೀತಾರೆ. ಮನೆಗಳಲ್ಲಿ ಅನುಭವ ಇರ್ತಿತ್ತು, ವಿಶಾಲವಾದ ಮನೆಗಳಿರ್ತಿತ್ತು, ಜಾಗ ಇರ್ತಿತ್ತು, ಸ್ನೇಹಿತರು ಬಂಧು ಬಳಗರೆಲ್ಲ ಸೇರ್ತಾ ಇದ್ರು, ಮಾಡ್ತಾ ಇದ್ರು. ಕಾಲಕ್ರಮೇಣ ಈ ಮನೆಗಳು ದೊಡ್ಡದಾಗಿ ಮನಸ್ಸುಗಳು ಚಿಕ್ಕದಾಗುತ್ತೆ. ಅದಕ್ಕೆ ಬದಲಾದ ಕಾಲಘಟ್ಟದಲ್ಲಿ ಅವಿಭಕ್ತ ಕುಟುಂಬಗಳು ಕಮ್ಮಿಯಾಗಿ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗುತ್ತೆ. ಶುಭ ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಮದುವೆ, ಉಪನಯನ ಕಾರ್ಯಕ್ರಮಗಳಿಗೆ ಮನೆಯಲ್ಲಿ ಜಾಗ ಸಾಕಾಗಿ ಕೊನೆಗೆ ಈ ಪರಿಸರದ ಹಿರಿಯ ಬ್ರಾಹ್ಮಣರು ಹಾಗೂ ಯುವಕರನ್ನ ಸೇರಿ ಈ ಗೋಕುಲ ಕನ್ನಡ ಮಂಟಪವನ್ನು 1989ರಲ್ಲಿ ಕಟ್ಟಿದರು. ಕೊನೆಗೆ ಕಾಲ ಬದಲಾವಣೆ ಹೋದಾಗ ಈ ಬ್ರಾಹ್ಮಣರ ಸಂಪ್ರದಾಯ ಪರಿಪಾಲನೆಯು ಕಮ್ಮಿ ಆಗ್ತಾ ಬಂತು. ಮನೆಯಲ್ಲಿ ಶ್ರಾದ್ದ ಇದೆಲ್ಲ ಆದಷ್ಟು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಕಡೆಗೆ ಇದೆಲ್ಲ ಮಾಡಿಬಿಟ್ಟು ಈ ಊರಿನ ಹಿರಿಯರೆಲ್ಲ ಸೇರಿ 1999ರಲ್ಲಿ ಈ ಶ್ರೀಕೃಷ್ಣ ಮಂದಿರ ನಾವು ಹಿಂದೆ ಇದೆ, ಇದು ನಾವು ಹೋಗ್ಲಾಗಿದ್ದೇವೆ, ನಮ್ಮ ಮಧ್ಯದಲ್ಲಿ ಆಕ್ಚುಲಿ ಹಿಂದೆ ಶ್ರೀಕೃಷ್ಣ ಮಂದಿರವನ್ನು 1999ರಲ್ಲಿ ಸ್ಥಾಪಿಸಿದರು. ಇದರ ಉದ್ದೇಶ ಏನಂತ ಹೇಳಿದರೆ ಈ ನಮ್ಮ ಪಿತೃಗಳ ಪರಿಹಾರದ ಕಾರ್ಯಕ್ರಮಗಳು, ಇದು ಶ್ರಾದ್ದ, ಅಪಕ್ರಿಯೆ, ಮಾಸಿಕ ಇತ್ಯಾದಿ ಸಣ್ಣ ಸಣ್ಣ ಫಂಕ್ಷನ್ಗಳು, ಈ ನಿಶ್ಚಯ ಇತರದೆಲ್ಲ ನಾಮಕರಣ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲ ಮಾಡಿಕೊಳ್ಳುವ ಸಲುವಾಗಿ ಈ ಕೃಷ್ಣ ಮಂದಿರವನ್ನು 1999ರಲ್ಲಿ ಪ್ರತಿಷ್ಠಾಪಿಸಿದರು. ಕಾಲಕ್ರಮೇಣ ಇದು ಜನಪ್ರಿಯ ಹುದ್ದೆಗೊಂಡು ಇಂದು ಈ ಪಿತೃಗಳ ಕಾರ್ಯಕ್ರಮ ಮಾಡಲಿಕ್ಕೆ, ಈ ಸರಸರ ಕಾರ್ಯಕ್ರಮ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತ ಸ್ಥಾನ ಅಂತೇಳಿ ಇವತ್ತಿಗೆ ಈ ಶ್ರೀಕೃಷ್ಣ ಮಂದಿರ ಹೆಸರುವಾಸಿಯಾಗಿದೆ. ಬರೀ ಈ ಪರಿಸರದ ನಮ್ಮ ಬ್ರಾಹ್ಮಣ ಮಾತ್ರ ಅಲ್ಲ, ನೆರೆಹೊರೆಯ ಸುಳ್ಯ, ಪುತ್ತೂರು, ಕಾಸರಗೋಡು, ಮಂಜೇಶ್ವರ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಅಚ್ಚುಕಟ್ಟಾಗಿ ಧಾರ್ಮಿಕ ಶ್ರದ್ಧೆಯಿಂದ ನಾವು ಇವನು ಭೋಜನ ಸಹ ಶುಚಿಯಾಗಿ ಅತ್ಯಂತ ಒಂದು ಕಾಂಪಿಟೇಟಿವ್ ಮೆಥಡ್ ಮಾಡಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ರಾಫಿಟ್ ಮೋಟಿವ್ ಅಲ್ಲ, ಕೇವಲ ನಮ್ಮ ಬ್ರಾಹ್ಮಣ ಸಂಪ್ರದಾಯ ಪರಿಪಾಲನೆ ಆಗಬೇಕಂತ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಕಳೆದ 23-24 ಇದರಲ್ಲಿ ನಮ್ಮ ಸಿಲ್ವರ್ ಜೂಬಿಲಿ ರಜತ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. 25 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. 25 ವಿವಿಧ ಕಾರ್ಯಕ್ರಮಗಳು. ಅದಲ್ಲದೆ ಇಲ್ಲಿ ನಡೆದ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಶ್ರೀಕೃಷ್ಣ ದೇವರಿಗೆ ಸುವರ್ಣ ಕವಚ ಹಾಗೂ ಸುವರ್ಣ ಕೊಡಗಳನ್ನು ಸಮರ್ಪಿಸಿ ನಾವು ಧನ್ಯರಾಗಿದ್ದೇವೆ. ಇದೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ನಡೆಯಿತು ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು 27ನೇ ಪ್ರತಿಷ್ಠಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ವಿವಿಧ ಧಾರ್ಮಿಕ ಹೋಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈಗ ನೃತ್ಯ ಮಾಧುರ್ಯವನ್ನು ಮುಗಿಸಿಕೊಂಡು ಈಗ ಇಲ್ಲಿನ ಸ್ಥಳೀಯ ಪ್ರತಿಭೆಗಳನ್ನು ಹಾಗೂ ಸಮಾಜ ಸೇವಕರನ್ನು ಗುರುತಿಸುವ ಸಲುವಾಗಿ ನಾವು ಶ್ರೀಕೃಷ್ಣ ಸೇವಾ ಶ್ರೀಕೃಷ್ಣ ಯುವರತ್ನ ಮಾಡಲಿಕ್ಕಿದ್ದೇವೆ. ಇವತ್ತು ಅದೇ ಒಂದು ಉದ್ದೇಶದಿಂದ ಈ ಸಭಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಮಹೇಶ್ ಕಜೇವರು ವಹಿಸಿದ್ದಾರೆ. ಇವರ ಕಿರು ಪರಿಚಯ ಈ ಥರ ಇದೆ. ನ್ಯಾಯವಾದಿಗಳಾದ ಮಹೇಶ್ ಕಜೇವರು ಮುಳವಾರು ಕಜೇಲ ಶ್ರೀ ಬಸ್ನ ಮುಖ್ಯಸ್ಥರು. ಹಲವಾರು ಕ್ಲಿಷ್ಟ ಹಾಗೂ ಸೂಕ್ಷ್ಮ ಕಾನೂನು ಪ್ರಕರಣಗಳಲ್ಲಿ ವಿಶೇಷವಾದ ವಾದ ಮಂಡನೆ ಮಾಡಿ ಗಮನ ಸೆಳೆದವರು. ಜಾರಿ ನಿರ್ದೇಶನಾಲಯ ಅಂದರೆ ಇಡಿಯ ವಿಶೇಷ ಸರ್ಕಾರಿ ಅಭಿಯೋಜಿತರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿನಿಧಿ.
ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇದರ ಮಾಜಿ ಸದಸ್ಯರು, ಪುತ್ತೂರು ವಕೀಲರ ಸಂಘ ಇದರ ಮಾಜಿ ಅಧ್ಯಕ್ಷರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಂಗಳೂರು ವಿಶ್ವವಿದ್ಯಾಲಯ ಇದರ ಮಾಜಿ ಸೆನೆಟ್ ಸದಸ್ಯರು, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಇದರ ಮಾಜಿ ಪ್ರಧಾನ ಕಾರ್ಯದರ್ಶಿ, STM ಲಾ ಕಾಲೇಜ್ ಇದರ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. 200ಕ್ಕೂ ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ನೀಡಿದ JC ಸಂಸ್ಥೆಯ ರಾಷ್ಟ್ರೀಯ ತರಬೇತುದಾರರು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ ಇದರ ಮಾಜಿ ಕಾರ್ಯದರ್ಶಿ. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಭಾಗವಹಿಸಿದ ಕಾರ್ಯಕ್ರಮ ಸಹಿತವಾಗಿ 500ಕ್ಕೂ ಮಿಗಿಲಾಗಿ ಕಾರ್ಯಕ್ರಮಗಳ ನಿರೂಪಕ, ಹಲವು ಪ್ರತಿಷ್ಠಿತ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಘಟಕ, ಯಕ್ಷಗಾನ ತಾಳಮದ್ದಲೆ ಹರಿಯಾಸ ಕಲಾವಿದ, ಅಪರೂಪದ ಸಿಂಹಗಟ್ಟದ ಕಲಾವಿದ. ನಮ್ಮ ಈ ದಕ್ಷಿಣ ಜಿಲ್ಲೆಯ ಒಂದು ಬ್ರಾಹ್ಮಣರ ಧೀಮಂತ ಯುವ ನಾಯಕ. ನಾನು ಇವರನ್ನ ಆರ್ಥಿಕವಾಗಿ ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಕೇಳಿಕೊಂಡಾಗ ಇಮೇಟಾಗಿ ಒಪ್ಪಿಕೊಂಡು ನಮ್ಮ ಮಹೇಶ್ ಗಜರ ಸಂಬಂಧ ಸಾಧಾರಣ ಒಂದು 36 ವರ್ಷಗಳ ಹಿಂದೆ 89ರಲ್ಲಿ ಈ ಯುವನೇ ವೇದಿಕೆ ಅಂತೇಳಿ ಒಂದು ಸಂಘ ಸಂಸ್ಥೆ ಮಾಡಲಿಕ್ಕೆ ಕಾರಣ ಆಗಿದ್ದು ಈ ಮಹೇಶ್ ಗಜೆಯವರು ಮತ್ತು ನಾವು ಒಟ್ಟು ಸಿಗದ ಒಂದು ಸಭೆಯಲ್ಲಿ. ಸೊ ಇಂಥ ಧೀಮಂತ ಯುವ ನಾಯಕರನ್ನ ನಾನು ಈ ಸಭೆಯ ಸಭಾಧ್ಯಕ್ಷತೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಶ್ರೀಕೃಷ್ಣ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ರಾಜರಾಜ ಆಚಾರ್ಯವರು ವೇದಿಕೆಗೆ ಬಂದು ಇವರಿಗೆ ಶಾಲೆ ಓದಿಸಿ ಹೂ ನೀಡಿ ಗೌರವ ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾರೆ. ಇನ್ನು ಇವತ್ತಿನ ಒಬ್ಬರು ಮುಖ್ಯ ಅತಿಥಿ ಡಾಕ್ಟರ್ ಎ ಪ್ರಭಾಕರ್ ರಾವ್. 1942ರಂದು ದಿವಂಗತ ಶ್ಯಾಮರಾವ್ ಹಾಗೂ ಇಂದಿರಾ ಶ್ಯಾಮರಾವ್ ಅವರ 3ನೇ ಪುತ್ರರನ್ನು ಜನಿಸಿದರು. ಇನ್ನು 5 ದಿವಸದಲ್ಲಿ 84 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್. ನಿಮಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಕಂಗ್ರಾಚುಲೇಷನ್ ಸರ್. 5 ದಿವಸದಲ್ಲಿ ಬರ್ತ್ಡೇ ಆಗುತ್ತೆ. ಇವರು SCH ಹೈಸ್ಕೂಲ್ ಇನ್ನಂದೆ NGM ಉಡುಪಿಯಲ್ಲಿ BSc ಮಾಡಿದರು. KMC ಮ್ಯಾಂಗ್ಳೂರಿನಲ್ಲಿ MBBS ಆಗಿ MD ಮಾಡಿದರು. 1971ರಲ್ಲಿ KMCಗೆ ಪ್ರಾಧ್ಯಾಪಕರಾಗಿ ಸೇರ್ಪಡೆ. 2002ರಲ್ಲಿ ಡೈರೆಕ್ಟರ್ ಆಫ್ PG ಸ್ಟಡೀಸ್, ಪ್ರೊಫೆಸರ್ ಹಾಗೂ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತಿ. ಈಗ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇಮೆರಿಟಸ್ ಪ್ರೊಫೆಸರ್ ಆಗಿದ್ದಾರೆ. 72ರಿಂದ IS ಕಲಿತಿದ್ದಾರೆ. 93-94ರಿಂದ ಭಾರತೀಯ ವೈದ್ಯಕೀಯ ಸಂಸ್ಥೆಯಲ್ಲಿ ಮಂಗಳೂರು, 93-94ರಲ್ಲಿ IMA ಮಂಗಳೂರು ವಿಭಾಗದ ಅಧ್ಯಕ್ಷರು, 94ರಲ್ಲಿ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು. ಇನ್ನು ಇವರು ಪ್ರಶಸ್ತಿ ನೋಡಿದರೆ ಸಿಕ್ಕಾಪಟ್ಟೆ ಪ್ರಶಸ್ತಿ ಜೇತರು. 92-93ರಲ್ಲಿ ಲಯನ್ ಜಿಲ್ಲೆಯ ಅತ್ಯುತ್ತಮ ಅಧ್ಯಕ್ಷರು. 93-94ರಲ್ಲಿ ಅತ್ಯಧಿಕ ವೈದ್ಯರನ್ನು IMAಗೆ ಸೇರ್ಪಡೆಗೊಳಿಸಿದ ಬಗ್ಗೆ ರಾಷ್ಟ್ರೀಯ ಪ್ರಶಸ್ತಿ. 93-94ರಲ್ಲಿ ಲಯನ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಮಹಿಳಾ ಅಧ್ಯಕ್ಷ. 95-94ರಲ್ಲಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ IMA ಅಧ್ಯಕ್ಷ. 97ರಲ್ಲಿ ಲಯನ್ಸ್ನ ಅತ್ಯುತ್ತಮ ಜಿಲ್ಲಾಧ್ಯಕ್ಷರು. 98ರಲ್ಲಿ KMCಯ ಅತ್ಯುತ್ತಮ ಪ್ರಾಧ್ಯಾಪಕ. 2000ರಲ್ಲಿ ಲಯನ್ಸ್ ಮಲ್ಟಿಪಲ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಜಿಲ್ಲಾ ಕೋಶಾಧಿಕಾರಿ. 2000ರ ಲಯನ್ಸ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಪ್ರಾಂತೀಯ ಅಧ್ಯಕ್ಷ. 2007ರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. 12ರಲ್ಲಿ ಡಾಕ್ಟರ್ ಪ್ರಶಸ್ತಿ. ಇನ್ನು ಇವರ ಸಮಾಜ ಸೇವೆದು ದೊಡ್ಡ ಹಿಸ್ಟ್ರಿ ಇದೆ. ಇವರು 94ರಲ್ಲಿ ವೆನ್ಲಾಕ್ ಹಾಸ್ಪಿಟಲ್, 94ರಲ್ಲಿ ವೆನ್ಲಾಕ್ ಹಾಸ್ಪಿಟಲ್ 15 ಲಕ್ಷದಲ್ಲಿ ಹಿಮೋಡಯಾಲಿಸಿಸ್ ವಿಭಾಗವನ್ನು ಇವರು ಪ್ರಾರಂಭಿಸಿದ್ದಾರೆ. 97ರಲ್ಲಿ ವೆನ್ಲಾಕ್ ಹಾಸ್ಪಿಟಲ್ 15 ಲಕ್ಷದ ಸುತ್ತ ಗಾಯಗಳ ಚಿಕಿತ್ಸಾ ವಿಭಾಗ ಕೊಡುಗೆ ನೀಡಿದ್ದಾರೆ. 77ರಿಂದ ಇತ್ತೀಚೆಗೆ 2002ರವರೆಗೆ ಇವರು ದಕ್ಷಿಣ ಕನ್ನಡ ಪಿಂಚಣಿದಾರರ ಸದಸ್ಯರಿಗೆ ಪ್ರತಿ ವರ್ಷ ಸುಮಾರು 700 ರೂಪಾಯಿ ವೆಚ್ಚದಲ್ಲಿ ಉಚಿತವಾಗಿ ವಾರಕ್ಕೊಮ್ಮೆ ಮೆಡಿಕಲ್ ಟೆಸ್ಟ್ ಹಾಗೂ ಔಷಧಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. 86ರಲ್ಲಿ ಉಡುಪಿನಲ್ಲಿ ಅಯ್ಯಪ್ಪ ದೇವಸ್ಥಾನದ ಸ್ಥಾಪನೆ ಮಾಡಿದ್ದಾರೆ.
ಸರ್, ನಿಮ್ಮನ್ನು ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಸ್ವಾಗತಿಸಲು ನನಗೆ ಬಹಳ ಸಂತೋಷ ಆಗುತ್ತೆ. ಇವರನ್ನು ನಾನು ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇವರನ್ನು ನಮ್ಮ ಶ್ರೀಕೃಷ್ಣ ಸೇವೆಯ ಸಂಚಾಲಕರಾದ ಸುರೇಶ್ ರಾವ್ ಇವರು ವೇದಿಕೆಯಲ್ಲಿ ಹೂವು ಚಳುವಳಿ ಹಾಗೂ ಶಾಲಾ ವಹಿಸಿ ಗೌರವ ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ನಮ್ಮ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಟಿ ಎನ್ ರಾಘವೇಂದ್ರ ರಾವ್. ಬಹುಶಃ ಇವರ ಪರಿಚಯ ಇಲ್ಲಿ ಯಾರಿಗೂ ಇಲ್ಲ. ಬಟ್ ಇವರು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಬಹುದೊಡ್ಡ ಹೆಸರು. ಇವರ ಪರಿಚಯ ಇಲ್ಲ ಇದೆ. 1949ರಲ್ಲಿ ತೆಕ್ಕಟ್ಟೆ ಟಿ ನಾಗಪ್ಪಯ್ಯ ಅಥವಾ ನಾಗವೇಣಿ ಎಂಬನವರ ಪುತ್ರರಾಗಿ ಜನಿಸಿದರು. ತೆಕ್ಕಟ್ಟೆ ಸರ್ಕಾರಿ ಶಾಲೆ ಹಾಗೂ ಕೋಟೇಶ್ವರ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಕುಶಾಲನಗರದ ಡಿಪ್ಲೊಮಾ ಮೆಕಾನಿಕ್ ಮೇಲೆ ಈಗ ಹೋಟೆಲ್ ಉದ್ಯೋಗಿ. ಸಾಧಾರಣ ಒಂದು 20-25 ಹೋಟೆಲ್ಗಳಿಗೆ ಇವರು ಓದಲಿದ್ದಾರೆ. ಇವರು ಸಾಮಾಜಿಕ ಸೇವೆಗೆ ದೊಡ್ಡ ಲಿಸ್ಟ್ ಇದೆ. ಸುಮಾರು 50-60 ವರ್ಷದಿಂದ ಇವರು ವಿವಿಧ ಟ್ರಸ್ಟ್ಗಳಲ್ಲಿ ಅವಿರತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಕೆಲವು ಹೆಸರಿಸ್ತಾ ಇದ್ದಾರೆ. ಇವರು ಸಾಧಾರಣ ಬೆಂಗಳೂರಲ್ಲಿ ಒಂದು ನಂತಕೂಕಲ ಟ್ರಸ್ಟ್ ಇದೆ, ಅದರದ್ದು ಕಲ್ಯಾಣ ಮಂಟಪ ಬಹಳ ಕಡಿಮೆ ದರದಲ್ಲಿ ಇವರು ಬ್ರಾಹ್ಮಣರಿಗೆ ನೀಡ್ತಾ ಇದ್ದಾರೆ. ಶ್ರೀ ನಂದಗೋಪಾಲ ಕಲ್ಯಾಣ ಮಂಟಪ ಬೆಂಗಳೂರು ಅದರ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಜ್ಞಾನಜ್ಯೋತಿ ಕಲಾವಂತರ ರಾಜಮಂದಿರದ ಗೌರವಾಧ್ಯಕ್ಷರು, ನಾಗಸರ್ಪದ ಯುವ ರಸ್ತೆಯ ಅಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವಾಣಿಜ್ಯ ಮಳಿಗೆಯ ಸಂಘಗಳಿಗೆ ಇವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು ಟ್ರಸ್ಟಿಗಳಾಗಿ ತೆಕ್ಕಟ್ಟೆ ಮಹಾಲಿಂಗೇಶ್ವರ ದೇವಸ್ಥಾನ, ರಾಮಚಂದ್ರ ದೇವಸ್ಥಾನ, ಕೋಟೇಶ್ವರ ಸಾಕಾರಿಗಳ, ಕರ್ನಾಟಕ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಬ್ಯಾಂಗ್ಳೂರು, ಆನಂದ ಬಳಿಗ ಬ್ಯಾಂಗ್ಳೂರು, ದಕ್ಷಿಣ ಕನ್ನಡ ಸಂಘ, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ, ಅಖಿಲ ಭಾರತ ಬ್ರಾಹ್ಮಣ ಸಮಾಜ, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಮೈತ್ರಿ ಕೋಟರ ಸಮಾಜ, ಇಸ್ಕಾನ್ ಕೃಷ್ಣ ದೇವಸ್ಥಾನ, ಪೂರ್ವಪ್ರಚ ವಿದ್ಯಾಪೀಠ, ಕೋಟೇಶ್ವರ ಸಂಘ. ಯಾವ ಇಲ್ಲ ಬ್ರಾಹ್ಮಣರು ಎಲ್ಲ ಜಿಲ್ಲೆಗಳಿದೆ ಬೆಂಗಳೂರಲ್ಲಿ. ಇವರು ಅದಲ್ಲದೆ ಇವರ ತಂದೆ ತಾಯಿಯವರ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ಅವರ ಹೆಸರಿನಲ್ಲಿ ಸಮಾಜ ಸೇವೆ, ಧಾರ್ಮಿಕ ಸೇವೆ, ಸಾಂಸ್ಕೃತಿಕ ಚಟುವಟಿಕೆಗೆ ನೆರವನ್ನು ನೀಡ್ತಾ ಇದ್ದಾರೆ. ಇವರು ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸುಮಾರು ಹಣಕ್ಕೆ ನಿಂತಿರಬಹುದು. ಈ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋಟೆಲ್ ಮಾಲಕರ ಅಸೋಸಿಯೇಷನ್ ಸಂಚರಿಸಿ ಚೀಫ್ ಮಿನಿಸ್ಟರ್ ಫಂಡಿಗೆ ಡೊನೇಷನ್ ಕೊಡಿಸಿದ್ದಾರೆ. ಇವರು ಅದರಲ್ಲಿ ಒಬ್ಬ ಮುಖ್ಯ ಕಾರಣಕರ್ತರು. ಕೋಟೇಶ್ವರದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಸ್ಥಾಪಿಸಿದ್ದಾರೆ ಹಾಗೂ ಪುತ್ತೂರಿನಲ್ಲಿ ಹಾಗೂ ಬರೋಡಿನಲ್ಲಿ ಕನ್ನಡ ಸಂಘಗಳನ್ನು ಕಟ್ಟಿ ಬೆಳೆಸುವ ಮೂಲಕ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ಈ ಎಲ್ಲ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ದಶಕಗಳಿಂದ ಇವರು ಸಮಾಜ ಸೇವೆಯನ್ನು ಎಲೆಮರೆ ತಾಯಿಯಂತೆ ಯಾರಿಗೂ ಗೊತ್ತಾಗದಾಗೆ ಮಾಡ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಗೌರವಿಸಿದ್ದಾರೆ. ಸರ್, ನಿಮ್ಮನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸ್ವಾಗತಿಸಲು ನನಗೆ ಬಹಳ ಸಂತೋಷ ಆಗ್ತದೆ. ಹಾರ್ದಿಕ ಸ್ವಾಗತ. ಇವರನ್ನು ನಮ್ಮ ಶ್ರೀಕೃಷ್ಣ ಸೇವಾ ಸಂಘದ ಸದಸ್ಯರಾದ ಶ್ರೀ ಗಣೇಶ್ ರಾವ್ ಇವರು ವೇದಿಕೆಗೆ ಬಂದು ಇವರಿಗೆ ಹೂ ನೀಡಿ ಶಾಲೆ ಹೊರಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ.
ಮತ್ತೋರ್ವ ಎಲೆಮರೆ ಕಾಯಿಯಂತೆ ಯಾರಿಗೂ ಗೊತ್ತಾಗದ ಹಾಗೆ ಸಮಾಜ ಸೇವೆ ಮಾಡ್ತಿರುವ ಮತ್ತೋರ್ವ ವ್ಯಕ್ತಿ ಗಣಪತಿ ಕಾಳು. ಗಣಪತಿ ಅವರ ಕಿರುಕು ಸಹಿತ ಇದೆ. ಪಳನೇರು ಮನೆಯಲ್ಲಿ ನರಸಿಂಹಯ್ಯಪಾಳ ಅವರ ಕಮಲನ ಮನೆಯಾಗಿ 1947 ಜನರ ಪಡಗೂರು ಹೈಯರ್ ಪ್ರೈಮರಿಯಲ್ಲಿ ಪ್ರಾಥಮಿಕ ಶಿಕ್ಷಣ, ಹಿಂದೂ ವಿದ್ಯಾಲಯ ಪ್ರೌಢ ಶಿಕ್ಷಣ, ಕದ್ರಿಯ ITಯಲ್ಲಿ ಇವರು ಮೆಕ್ಯಾನಿಕಲ್ ವಿಭಾಗದ ಡಿಪ್ಲೊಮೊ, 70ರಲ್ಲಿ NMPTಯಲ್ಲಿ ಉದ್ಯೋಗ ಪ್ರಾರಂಭಿಸಿ ಹಂತ ಹಂತವಾಗಿ ಮೇಲ್ದರ್ಜೆಗೆ ಏರಿ 2001ರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಈ ಹುದ್ದೆಗೆ ತಲುಪಿ ಸ್ವಯಂಗೆ ಬಂದಿದ್ದಾರೆ. 78ರಲ್ಲಿ ಇವರು ಕೋಟ ಮನೂರಿನ ಮಹಾಮಂಗಳೂರು ಟೀಚರ್ ಆಗಿದ್ದಾರೆ. ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇರಿಸಿದ್ದಾರೆ. ಮುಖ್ಯವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಂದನೇಶ್ವರ ಪರಮೂರು ದೇವಸ್ಥಾನದಲ್ಲಿ ಕಳೆದ 50 ವರ್ಷದಲ್ಲಿ ಅನ್ನ ಸಂತರ್ಪಣೆಯಲ್ಲಿ ನಮ್ಮ ಗಣಪತಿ ಕಾಲದಲ್ಲಿ ಅನ್ನ ಸಂತರ್ಪಣೆ ಆಗುವುದೇ ಇಲ್ಲ. ಇವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಆಮೇಲೆ ಬ್ರಾಹ್ಮಣ ಸಮಾಜದಲ್ಲಿ ಇವರೊಂದು ಮ್ಯಾರೇಜ್ ಮಾಡಿದ್ದಾರೆ. ಉಚಿತವಾಗಿ ಹಲವಾರು ಮ್ಯಾರೇಜ್ಗಳನ್ನು ಇವರು ನಡೆಸಿಕೊಂಡು ಬಂದಿದ್ದಾರೆ. ಆಮೇಲೆ ಪಡಗೂರು ಪರಿಸರ ಮಾಲಿನ್ಯದ ವಿರುದ್ಧ ಹಲವಾರು ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇದ್ದಾರೆ ನಿಮ್ಮನ್ನು ಈ ವೇದಿಕೆಗೆ ಮುಖ್ಯ ಅತಿಥಿಯನ್ನಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಶ್ರೀ ಜಗದೀಶ್ ಭಾಷೆಯವರು ವೇದಿಕೆಗೆ ಬಂದು ಅವರಿಗೆ ಹೂ ನೀಡಿ ಶಾಲಿಸಿ ಗೌರವಿಸುವಾಗಿ ಬೇಡಿಕೊಳ್ತಾರೆ. ಧನ್ಯವಾದಗಳು. ಇನ್ನು ಅನೇಕ ಗಣ್ಯಾತಿ ಗಣ್ಯರು ಈ ಸಭೆಗೆ ಬಂದಿದ್ದಾರೆ. ನಮ್ಮ ರಾಧಾಕೃಷ್ಣ ಶಾಸ್ತ್ರಿ ಅವರು ಹಾಗೂ ನಮ್ಮ ಸನ್ಮಾನಿತರು ಈಗ ಸನ್ಮಾನ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಇವತ್ತಿನ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸಿದ ಅಧ್ಯಕ್ಷರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದೆ ಇಂದಿನ ಈ ಸಭೆಯ ಮುಖ್ಯ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಧನೆ ಅಂತ ಹೇಳಿದ್ರೆ ಅದು ಕೇವಲ ಯಶಸ್ಸಲ್ಲ, ಅದು ದೃಢತೆ, ನಿಷ್ಠೆ ಹಾಗೂ ಪರಿಶ್ರಮದ ಪ್ರತಿಫಲ. ನಮ್ಮ ಸಮುದಾಯದ ಸಾಧಕರನ್ನ ತಮ್ಮ ವಿಶೇಷ ಪ್ರತಿಭೆಯ ಮೂಲಕ, ಅದೇ ರೀತಿ ಸಮಾಜ ಸೇವೆಯ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಸಾಧನೆಯ ಉತ್ತುಂಗವನ್ನ ಏರಿದಂತಹ ಸಾಧಕರಿಗೆ ಶ್ರೀಕೃಷ್ಣ ಸೇವಾ ರತ್ನ ಹಾಗೂ ಶ್ರೀಕೃಷ್ಣ ಯುವ ರತ್ನ ಪ್ರಶಸ್ತಿ ಈ ಸಮಾರಂಭವನ್ನ, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಲಲಿತಾ ರಮಾನಂದ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳಿಗೆ ವಂದನೆಗಳು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸಾಧನೆಗಳು ಹಾಗೂ ಅಮೂಲ್ಯ ಸೇವೆಗಳನ್ನು ಪರಿಗಣಿಸಿ ನೀಡಲಾಗುವ ಶ್ರೀಕೃಷ್ಣ ಸೇವಾ ರತ್ನ ಪ್ರಶಸ್ತಿ ಹಾಗೂ ತಮ್ಮ ಪರಿಶ್ರಮ, ನಿಷ್ಠೆ ಮತ್ತು ಸಾಧನೆಗಳ ಮೂಲಕ ಇತರರಿಗೆ ಪ್ರೇರಣೆಯಾಗಿರುವ ಯುವ ಪ್ರತಿಭೆಗಳಿಗೆ ಶ್ರೀಕೃಷ್ಣ ಯುವ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೊದಲಿಗೆ ಶ್ರೀಯುತ ವೇದಮೂರ್ತಿ ಸತೀಶ್ ಉಡುಪ ಅವರು ವೇದಿಕೆಗೆ ಆಗಮಿಸಿ ಉಪಸ್ಥಿತರಿರುವ ಗಣ್ಯರಿಂದ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮತಿ ಸರೋಜಿನಿ ಉಡುಪ ಹಾಗೂ ಶ್ರೀ ಗೋಪಾಲಕೃಷ್ಣ ಉಡುಪರ ಸುಪುತ್ರರಾದ ಇವರು ದ್ವಿತೀಯ PUC ವ್ಯಾಸಂಗದ ಬಳಿಕ ಶ್ರೀ ಪೇಜಾವರ ಮಠದ ಪರಮ ಪೂಜ್ಯ ಕೀರ್ತಿಶೇಷ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ನವೀನ ನ್ಯಾಯ, ವಿದ್ವತ್, ವೇದಮಂಗಲ, ಸುಧಾಮಂಗಲ ವೇದ ಅಧ್ಯಯನದಲ್ಲಿ ಉನ್ನತ ವ್ಯಾಸಂಗ ಪೂರೈಸಿರುತ್ತಾರೆ. ಬಳಿಕ 1 ವರ್ಷ ತಿರುಮಲ ಬೆಟ್ಟದಲ್ಲಿರುವ ಉಡುಪಿ ಮಠದಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗೆ. ತರುವಾಯ ಮಂಗಳೂರಿನಲ್ಲಿ ಪೌರೋಹಿತ್ಯ ವೃತ್ತಿಯನ್ನು ಮಾಡಿಕೊಂಡು ಜೀವನ ನಡೆಸಿ
ಇವರ ಪೂರ್ವಜರ ಕಾಲದಿಂದಲೂ ಇವರ ಬಂಧನೆ ಶ್ರೀಕೃಷ್ಣ ಮಠದಲ್ಲಿ ಪಾರ್ಥಸಾರಥಿ ಶ್ರೀಕೃಷ್ಣನು ಪೂಜಿಸಲ್ಪಡುತ್ತಿದ್ದಾನೆ. ಇಲ್ಲಿ ವಸಂತ ಪೂಜೆ, ಸಾಮೂಹಿಕ ಹೂವಿನ ಪೂಜೆ ನಿರಂತರ ನೆರವೇರುತ್ತದೆ. ಸಾಮಾನ್ಯವಾಗಿ ಇವರ ನೇತೃತ್ವದಲ್ಲಿರುವ ಹಾಗೂ ಇವರ ಪರಿಚಯದಲ್ಲಿ ಸಂಬಂಧಿಸಿದ ಧಾರ್ಮಿಕ ವಿಧಿ ಕಾರ್ಯಗಳನ್ನು ಈ ಶ್ರೀಕೃಷ್ಣ ಮಂದಿರದಲ್ಲೇ ನಡೆಸುತ್ತಾ ಬಂದಿರುತ್ತಾರೆ. ಯಕ್ಷಗಾನ ಬಯಲಾಟ, ತಾಳವನ್ನು ತಡೆಯುವ ಆಸಕ್ತಿಯನ್ನು ಹೊಂದಿರುವ ಶ್ರೀಯುತರು ಬಣ್ಣ ಹಚ್ಚಿ ಕೆಲವು ಪಾತ್ರಗಳನ್ನು ನಿರ್ವಹಣೆ ಮಾಡುವ ಮೂಲಕ ಯಕ್ಷಗಾನದ ಮೇಲೆ ತಮಗಿರುವ ಅಭಿರುಚಿ ಹಾಗೂ ಅಭಿಮಾನವನ್ನು ತೋರಿಸಿಕೊಟ್ಟಿದ್ದಾರೆ. ವೇದಾಧ್ಯಯನದಲ್ಲಿ ಪರಿಣತಿ ಹೊಂದಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದ ನಿಮಗೆ ಶ್ರೀಕೃಷ್ಣ ಸೇವಾ ಪ್ರಶಸ್ತಿ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸುವುದಕ್ಕೆ ಹರ್ಷಿಸುತ್ತೇವೆ. ಮುಂದಕ್ಕೆ ಶ್ರೀಯುತ ಅನಂತಕೃಷ್ಣ ಉಡುಪರು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮದ ವಿನಂತಿ. ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಶ್ರೀಯುತ ಅನಂತಕೃಷ್ಣ ಉಡುಪರು ಸಂಗೀತ ವಿದ್ವಾನ್ ಶ್ರೀನಿವಾಸ ಉಡುಪ ಮತ್ತು ಪದ್ಮಾವತಿ ಉಡುಪರ ದ್ವಿತೀಯ ಪುತ್ರ. ವೃತ್ತಿಯಲ್ಲಿ ವಕೀಲರಾದರು. ಸಂಗೀತ ಇವರ ಪ್ರವೃತ್ತಿ. ತಮ್ಮ BSc ವಿದ್ಯಾಭ್ಯಾಸವನ್ನು ಕೆನಡಾ ಶಿಕ್ಷಣ ಸಂಸ್ಥೆಗೆ ಪೂರೈಸಿ LLB ಡಿಗ್ರಿಯನ್ನು ಮಂಗಳೂರಿನ SDM ವಿದ್ಯಾಲಯದಿಂದ ಪಡೆದಿರುತ್ತಾರೆ. 1987ರಿಂದ ವಕೀಲ ವೃತ್ತಿಯಲ್ಲಿ ತೊಡಗಿದ ಶ್ರೀಯುತರು ವೃತ್ತಿಯ ಆರಂಭದ ದಿನಗಳಲ್ಲಿ ನ್ಯಾಯವಾದಿ ಮುನಿಯ ಮಹಾವರಭಟ್ಟ ಹಾಗೂ ನ್ಯಾಯವಾದಿ ಶ್ರೀ KP ವಾಸುದೇವರಾವ್ ಅವರಲ್ಲಿ ಜೂನಿಯರ್ ಆಗಿದ್ದುಕೊಂಡು ಕೆಲಸದ ಅನುಭವವನ್ನು ಪಡೆದು ನಂತರ 1992ರಲ್ಲಿ ಸ್ವಂತ ಕಾರ್ಯಾಲಯವನ್ನು ಆರಂಭಿಸಿರುತ್ತಾರೆ. ಆನಂತರದಲ್ಲಿ ಹಲವಾರು ಜೂನಿಯರ್ ವಕೀಲರುಗಳಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಅಲ್ಲದೆ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಪಾಠ ಮಾಡಿದ ಅನುಭವವೂ ಇವರಿಗೆ. ಇವರ ಕಚೇರಿಯಲ್ಲಿ ತರಬೇತಿ ಹೊಂದಿದ ಕೆಲವರು ನಮ್ಮ ರಾಜ್ಯದ ಕೆಲವು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಗೀತವಲ್ಲದೆ ಚಿತ್ರಕಲೆ, ಫೋಟೋಗ್ರಫಿ, ಕ್ರೀಡೆ ಇತ್ಯಾದಿ ವಿಷಯಗಳಲ್ಲಿ ಇವರು ಆಸಕ್ತಿಯನ್ನು ಹೊಂದಿರುವುದಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ತಂದೆಯವರಾದ ಸಂಗೀತ ವಿದ್ವಾನ್ ಶ್ರೀ ಶ್ರೀನಿವಾಸ ಉಡುಪರಲ್ಲಿ ಹಾಗೂ ಸಂಗೀತ ವಿದ್ವಾನ್ N. ಗೋಪಾಲಕೃಷ್ಣ ಅಯ್ಯರ್, ನಂತರದಲ್ಲಿ ವಿದ್ವಾನ್ ಶ್ರೀ TG ಗೋಪಾಲಕೃಷ್ಣನ್ ಇವರಲ್ಲಿ ಪಡೆದಿರುತ್ತಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಭಾವಗೀತೆ ವಿಭಾಗದಲ್ಲಿ B ಶ್ರೇಣಿಯ ಕಲಾವಿದರಾಗಿ ಇತ್ತೀಚಿನವರೆಗೂ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. 150ನೇ ವರ್ಷದ ಮಣ್ಣಗುಡ್ಡೆ ಗುರ್ಜಿಯ ಸಂದರ್ಭದಲ್ಲಿ ಗುರ್ಜಿ ಗಣಪ 150 ಎಂಬ ಧ್ವನಿ ಸಿಡಿಯನ್ನು ಶರದು ಗಣಪತಿಯ ಕುರಿತಾಗಿ ಹಾಗೂ ಗುರ್ಜಿ ಸಂಭ್ರಮದ ಕುರಿತಾಗಿ ಹಾಡಿ ಬಿಡುಗಡೆಗೊಳಿಸುವುದನ್ನು ಇಲ್ಲಿ ಸ್ಮರಿಸಬಹುದು. ಹಲವಾರು ಬ್ಯಾಂಕ್ಗಳ ಕಾನೂನು ಸಲಹೆಗಾರರಾಗಿ ಇವರು ಕಾರ್ಯನಿರ್ವಹಿಸಿರುತ್ತಾರೆ. ಅದೇ ವಿಷಯವಾಗಿ ಒಂದೆರಡು ರೇಡಿಯೋ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಇವರ ಪತ್ನಿ ಜ್ಯೋತಿ ಉಡುಪ ಸಂಸ್ಕೃತದಲ್ಲಿ MA ಪದವಿಯನ್ನು ಹೊಂದಿ ಸಂಸ್ಕೃತ ಅಧ್ಯಾಪಕಿಯಾಗಿ ಉಚಿತವಾಗಿ ವಿದ್ಯಾದಾನ ಮಾಡುತ್ತಿದ್ದಾರೆ. ಇವರ ಹಿರಿಯ ಮಗ ಅನು ಶ್ರೀನಿವಾಸ ಉಡುಪ ವಕೀಲ ವೃತ್ತಿಯನ್ನು ಆಯ್ದುಕೊಂಡು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದಾರೆ. ದ್ವಿತೀಯ ಮಗ ಭರತ್ ಶ್ರೀನಿವಾಸ ಉಡುಪ ಹೋಟೆಲ್ ಉದ್ಯಮದ ಕುರಿತು ಆಸ್ಟ್ರೇಲಿಯಾದಲ್ಲಿ ವ್ಯಾಸಂಗ ಮಾಡಿ ಅಲ್ಲಿಯೇ ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ನಿಮ್ಮ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಶ್ರೀಕೃಷ್ಣ ಸೇವಾ ಪ್ರಶಸ್ತಿಯನ್ನು ನೀಡುತ್ತಾ ಈ ಸನ್ಮಾನವನ್ನು ವಿನಯಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ.
ಮತ್ತು ಶ್ರೀಮತಿ ಕನಕದೇವಿ ದಂಪತಿಗಳ ಸುಪುತ್ರರಾದ ಇವರು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಕುದ್ರೋಳಿ ನಾರಾಯಣ ಗುರು ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಕೆನರಾ ಹೈಸ್ಕೂಲ್ನಲ್ಲಿ ಪಡೆದು ನಿರಂಜನ ಸ್ವಾಮಿ ಸುಂಕದಕಟ್ಟೆ ಪಾಲಿಟೆಕ್ನಿಕ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾವನ್ನು ಪಡೆದಿರುತ್ತಾರೆ. ನಂತರ ಖ್ಯಾತ ವಾಸ್ತುತಜ್ಞ ಶ್ರೀ ಸತೀಶ್ ರಾಯನಲ್ಲಿ 3 ವರ್ಷಗಳ ಅನುಭವವನ್ನು ಪಡೆದಿರುತ್ತಾರೆ. ಅಷ್ಟೊತ್ತಿಗೆ ತಂದೆಯವರ ವ್ಯವಹಾರದಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ಅವರ ಮಹಾಲಕ್ಷ್ಮಿ ದಿನಸಿ ಅಂಗಡಿಯಲ್ಲಿ ಜೊತೆಯಾದರು. ತಂದೆಯವರ ಆರೋಗ್ಯದ ಏರುಪೇರಿನಿಂದ 19 ವರ್ಷಗಳ ಕಾಲ ವ್ಯವಹಾರ ನಿರ್ವಹಣೆ ನಿಲ್ಲಿಸಿ 2015ರಲ್ಲಿ ಶ್ರೀಕೃಷ್ಣ ಮಂದಿರದಲ್ಲಿ ವ್ಯವಸ್ಥಾಪಕರಾಗಿ ಕರ್ತವ್ಯಕ್ಕೆ ಸೇರಿಕೊಂಡರು. ಇವರ ಪತ್ನಿ ವಿನಯ ಹಾಗೂ ಮಕ್ಕಳು ಶರಣ್ಯ ಮತ್ತು ಅತುಲ್. ಶ್ರೀಕೃಷ್ಣ ಮಂದಿರದಲ್ಲಿ ಸೇವಾರ್ಥಿಗಳಿಂದ ನಡೆಯುವ ಎಲ್ಲಾ ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ ಪೂರ್ವಭಾವಿಯಾಗಿ ಆಲೋಚಿಸಿ ರೂಪುರೇಷೆಗಳನ್ನು ನೀಡಲು ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ನಡೆಯುವುದಕ್ಕಾಗಿ ಮಾತ್ರವಾದರು. ಎಲ್ಲಾ ಧಾರ್ಮಿಕ ಕಾರ್ಯಗಳ ಸಿದ್ಧತೆ ಬಗ್ಗೆ ಮೇಲ್ವಿಚಾರಣೆ ನಡೆಸುವುದಲ್ಲದೆ ಪ್ರತಿಯೊಂದು ಕಾರ್ಯಕ್ಕೆ ಅಗತ್ಯವಿರುವ ಸಾಮಗ್ರಿಗಳ ದಾಸ್ತಾನಿನ ಬಗ್ಗೆ ಖಚಿತಪಡಿಸಿಕೊಂಡು ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುವಂತೆ ಕಾಳಜಿ ವಹಿಸುತ್ತಿದ್ದಾರೆ. ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಮನಸ್ಸಿನ ಸ್ಥಿರತೆಯನ್ನು ಕಳೆದುಕೊಳ್ಳದೆ ಶಾಂತ ಚಿತ್ತದಿಂದ ಬಂದೊದಗುವ ಅಡೆತಡೆಗಳನ್ನು ನಿಭಾಯಿಸುವ ಕಲೆ ಇವರಿಗೆ ಕರ್ತನಾಮನವಾಗಿದೆ. 11 ವರ್ಷಗಳ ಸೇವೆಯಲ್ಲಿ ಒಂದೇ ಒಂದು ಒಡಕು ಮಾತಿಲ್ಲದಂತೆ ಎಲ್ಲರೊಂದಿಗೆ ಹೊಂದಿಕೊಂಡು ಎಲ್ಲರನ್ನೂ ತನ್ನೊಂದಿಗೆ ಜೊತೆಯಾಗಿಸಿ ನಗುತ್ತಾ ಮಂದಿರದ ಕೃಷ್ಣನೇ ತನ್ನಿಂದ ಸೇವೆಯನ್ನು ಮಾಡಿಸುತ್ತಿದ್ದಾರೆ ಎನ್ನುವ ನಿರ್ಭಾವ ಇವರದು. ಕೃಷ್ಣ ಮಂದಿರದ ಅಪರೂಪದ ಆಸ್ತಿಯಾದ ಇವರನ್ನು ಶ್ರೀಕೃಷ್ಣ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿರುವುದು ನಮಗೆಲ್ಲ ಸಾರ್ಥಕ್ಯದ ವಿಚಾರವಾಗಿದೆ. ಮುಂದಕ್ಕೆ ಐಎಂ ಶರಣ್ ರಾವ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಶುಭಾನಂದರಾವ್ ಹಾಗೂ ಶ್ರೀಮತಿ ಜ್ಯೋತಿಯವರ ಪುತ್ರರಾದ ಇವರ ಚೆಸ್ ಕಲಿಕೆ 7ನೇ ವಯಸ್ಸಿಗೆ ಡೆರಿಕ್ ಚೆಸ್ ಸ್ಕೂಲ್ನಲ್ಲಿ ಆರಂಭಗೊಂಡಿತು. ತಮ್ಮ 7ನೇ ವಯಸ್ಸಿಗೆ ಇವರು ರಾಜ್ಯ ಮಟ್ಟದ ಚಾಂಪಿಯನ್ ಆಗಿದ್ದು ಗಮನಾರ್ಹ. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ನಗರದ ಸೇಂಟ್ ತೆರೆಸಾ ಶಾಲೆಯಲ್ಲಿ ಪಿಯುಸಿ ಕೆನರಾ ಕಾಲೇಜ್ ಹಾಗೂ NITKಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತಾರೆ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವಾಗ ಆನ್ಲೈನ್ ಚೆಸ್ ಆಡುತ್ತಿದ್ದರು. ಕೋವಿಡ್ ಸಮಯದಲ್ಲಿ ಆನ್ಲೈನ್ ಚೆಸ್ ತರಬೇತಿಯನ್ನು ಕೊಡಲು ಆರಂಭಿಸಿದರು. ನಂತರ ರಾವ್ಸ್ ಚೆಸ್ ಕಾರ್ನರ್ ಎಂಬ ತಮ್ಮದೇ ಆದ ಸಂಸ್ಥೆಯನ್ನು ಆರಂಭಿಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಲು ಆರಂಭಿಸಿದರು. ನಂತರ ತಮ್ಮ 2ನೇ ಸಂಸ್ಥೆಯನ್ನು ವಿಜಯನಲ್ಲಿ ಸ್ಥಾಪಿಸಿ ಅಲ್ಲಿ ತರಬೇತುದಾರರನ್ನು ನೇಮಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯರಿಗೆ ತರಬೇತಿಯನ್ನು ಕೊಡುತ್ತಿದ್ದಾರೆ. ಸಾಧನೆಯ ಹಾದಿಯಲ್ಲಿ ಇವರನ್ನು ಗಮನಿಸಿದಾಗ 2008ರಲ್ಲಿ ಕಾಮನ್ವೆಲ್ತ್ ಚೆಸ್ ಗೇಮ್ಸ್ನಲ್ಲಿ ತಮ್ಮ ಫಿಡೆ ರೇಟಿಂಗ್ ಅನ್ನು ಪಡೆದರು. ಕರ್ನಾಟಕ ರಾಜ್ಯ ಮಟ್ಟದ ಓಪನ್ ಹಾಗೂ ವಿವಿಧ ವಯೋವರ್ಗಗಳಲ್ಲಿ 9 ಬಾರಿ ಚಾಂಪಿಯನ್. ವಾರಾಣಸಿಯಲ್ಲಿ ನಡೆದ ರಾಷ್ಟ್ರೀಯ ಚೆಸ್ ಗೇಮ್ಸ್ ಬೆಳ್ಳಿ ಪದಕ, ಅಗರ್ತಲ ಹಾಗೂ ಜೈಪುರದಲ್ಲಿ ನಡೆದ ರಾಷ್ಟ್ರೀಯ ಇಂಟರ್ NIT ಸ್ಪರ್ಧೆಯಲ್ಲಿ 2 ಬಾರಿ ಚಿನ್ನದ ಪದಕ. ಗುಜರಾತ್ನಲ್ಲಿ ಬಿಲೋ 2000 ಫಿಡೆ ರೇಟಿಂಗ್ ನಲ್ಲಿ ಚಾಂಪಿಯನ್. ಮುಂಬೈನಲ್ಲಿ ಬಿಲೋ 2000 ಫಿಡೆ ರೇಟಿಂಗ್ ನಲ್ಲಿ ರನ್ನರ್ ಅಪ್ ಪಡೆದಿದ್ದಾರೆ. 2021ರಲ್ಲಿ ಸ್ಪೇನ್ನಲ್ಲಿ ತನ್ನ ಮೊದಲನೇ IM ನಾರ್ಮ್ ಪಡೆದರು. 2022ರಲ್ಲಿ ಪುಣೆಯಲ್ಲಿ ಮಹಾರಾಷ್ಟ್ರ ಓಪನ್ ಚೆಸ್ನಲ್ಲಿ 2ನೇ IM ನಾರ್ಮ್ ಪಡೆದರು. 2023ರಲ್ಲಿ ಚೆಕ್ ರಿಪಬ್ಲಿಕ್ನ ಪ್ರಾಗ್ನಲ್ಲಿ ತಮ್ಮ 3ನೇ IM ನಾರ್ಮ್ ಪಡೆದು 2400 ಫಿಡೆ ರೇಟಿಂಗ್ ಗಳಿಸಿ ಇಂಟರ್ನ್ಯಾಷನಲ್ ಮಾಸ್ಟರ್ ಪದವಿಯನ್ನು ಗಳಿಸಿದರು. 2022ರಿಂದ 2024 ಅವಧಿಯಲ್ಲಿ ಸ್ಲೋವೇಕಿಯಾ, ಬಲ್ಗೇರಿಯಾ, ಶ್ರೀಲಂಕಾದಲ್ಲಿ ಚಾಂಪಿಯನ್ ಹಾಗೂ ಆಸ್ಟ್ರಿಯಾದಲ್ಲಿ ರನ್ನರ್ ಅಪ್ ಪ್ರಶಸ್ತಿ ಗಳಿಸಿರುವ ಇವರು 2025ರಲ್ಲಿ ಥೈಲ್ಯಾಂಡ್ನಲ್ಲಿ ಓಪನ್ ಚಾಂಪಿಯನ್ ಆಗಿರುತ್ತಾರೆ. ಇದಲ್ಲದೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಓಪನ್ ಚಾಂಪಿಯನ್ಶಿಪ್ನಲ್ಲಿ 60ಕ್ಕೂ ಹೆಚ್ಚು ಬಾರಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ರಾವ್ ಚೆಸ್ ಕಾರ್ನರ್ನ ಮಾಲಕರಾದ ಇವರು ಇತ್ತೀಚೆಗೆ ಹಲವು ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಗಳನ್ನು ನಡೆಸಿರುತ್ತಾರೆ. ಇವರ ಪತ್ನಿ ಇಶಾ ಶರ್ಮಾ ಅವರು ಕರ್ನಾಟಕದ ಏಕೈಕ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುತ್ತಾರೆ. ಚೆಸ್ ಲೋಕದಲ್ಲಿ ಅದ್ಭುತ ಚಾತುರ್ಯದಿಂದ ಗುರುತಿಸಿಕೊಂಡಿರುವ ನಿಮ್ಮನ್ನು ಅಭಿನಂದಿಸಿ ಶ್ರೀಕೃಷ್ಣ ಯುವರತ್ನ ಪ್ರಶಸ್ತಿಯನ್ನು ನಿಮ್ಮ ಯಶಸ್ಸಿಗೆ ಗೌರವ ಸಲ್ಲಿಸುತ್ತಿರುವುದು ನನಗೆ ಸಂತೋಷದ ವಿಷಯ. ದಯವಿಟ್ಟು ಗಮನಿಸಿ, ಬಾಬಾ ರಾಮದೇವ್ ಹೇಳಿದಾರಂತೆ 2 ಕೈ ಸೇರಿಸಿ ಚಪ್ಪಾಳೆ ಹೊಡೆಯುವ ಮೂಲಕ ನಿಮ್ಮ ಅರ್ಹತೆ ಇರುವ ಅರ್ಹತೆ. ದಯವಿಟ್ಟು 2 ಕೈ ಜೋಡಿಸಿ ನಾವು ಚಪ್ಪಾಳೆ ತಟ್ಟಿ ನಾವು ಪ್ರಶಂಸಿಸೋಣ. ಯಾರೆಲ್ಲ ಗೂಗಲ್ ಗೊತ್ತಿಲ್ಲ,
ನೀವು ಗೂಗಲ್ ಸರ್ಚ್ ಮಾಡಿ, ಇವತ್ತು ಇಂಡಿಯಾದಲ್ಲಿ ಲೈವ್ IM ರ್ಯಾಂಕ್ ಹೋಲ್ಡರ್ಸ್ ಕೇವಲ 123 ಮಂದಿ ಇಡೀ ಇಂಡಿಯಾದಲ್ಲಿ ಇರೋದು. ಆ 123 ಪ್ರತಿಭೆಗಳಲ್ಲಿ ಒಂದು ಪ್ರತಿಭೆ ಈ ನಮ್ಮೂರಿನ ಈ ಬಹಳ ಹೆಮ್ಮೆ, ನಮ್ಮ ಗ್ರಾಮದ ಬಹಳ ಹೆಮ್ಮೆ ಬರ್ತದೆ. ಎಲ್ಲರಿಗೂ ಚಪ್ಪಾಳೆ ಮೂಲಕ ಈ ಯುವಕರಿಗೆ ನಾವು ಪ್ರೋತ್ಸಾಹಿಸೋಣ. ಮುಂದೆ ಕುಮಾರಿ ಬೃಂದಾ ಜೀರಾವ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಮಾರಿ ಬೃಂದಾ ಜೀರಾವ್ ಮಂಗಳೂರಿನ ಶ್ರೀ ಎಚ್ ಗಣೇಶ್ ರಾವ್ ಹಾಗೂ ಶ್ರೀಮತಿ ಜಯಲಕ್ಷ್ಮಿ ಇವರ ಸುಪುತ್ರಿ. ನಗರದ ಅಮೃತ ವಿದ್ಯಾಲಯದಲ್ಲಿ 10ನೇ ತರಗತಿಯಲ್ಲಿ 96.83% ನೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಮ್ಯಾಥ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ 99% ನೊಂದಿಗೆ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಇವರು CA ವ್ಯಾಸಂಗ ಮಾಡುತ್ತಾ ಪ್ರಥಮ ಪ್ರಯತ್ನದಲ್ಲಿಯೇ ಫೌಂಡೇಶನ್ ಹಾಗೂ ಇಂಟರ್ ಪರೀಕ್ಷೆಗಳನ್ನು ಮುಗಿಸಿ ಈಗ ಮಂಗಳೂರಿನ ರಾವ್ ಅಂಡ್ ವಾಸಿಯ CA ಶಿವಕುಮಾರ್ ಬಳಿ ಆರ್ಟಿಕಲ್ಶಿಪ್ ಮುಂದುವರಿಸುತ್ತಾ ಇದ್ದಾರೆ. ಇದರೊಂದಿಗೆ ಕಂಪನಿ ಸೆಕ್ರೆಟರಿ ಅಭ್ಯಸಿಸಿ ಪ್ರಥಮ ಪ್ರಯತ್ನದಲ್ಲಿ ಇದರ ಎಲ್ಲಾ ಹಂತದ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಮಂಗಳೂರಿನ SCS ಪ್ರಥಮ ದರ್ಜೆ ಕಾಲೇಜಿನಲ್ಲಿ BCom ವಿದ್ಯಾಭ್ಯಾಸ ಪಡೆದು 97.01% ನೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುತ್ತಾರೆ. ಬಾಲ್ಯದಿಂದಲೂ ಕಲೆಯಲ್ಲಿ ಆಸಕ್ತಿ ಹೊಂದಿರುವ ಇವರು ಕಳೆದ 17 ವರ್ಷಗಳಿಂದ ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್ ಇವರ ಬಳಿ ಪ್ರಥಮ ಶಿಕ್ಷಣವನ್ನು ಪಡೆಯುತ್ತಾ 2025ರಲ್ಲಿ ಕರ್ನಾಟಕ ಸ್ಟೇಟ್ ಗಂಗೂಬಾಯಿ ಮಾನಕರ್ ವಿಶ್ವವಿದ್ಯಾಲಯ ನಡೆಸಿದ ಅಂತಿಮ ವಿದ್ವತ್ ಪರೀಕ್ಷೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ಮುಂದಿನ ಹಂತದವರೆಗಿನ ಶಿಕ್ಷಣವನ್ನು ವಿದುಷಿ ಶ್ರೀಮತಿ ಶಿಲ್ಪಾರಾವ್ ಇವರ ಬಳಿ ಪಡೆದಿದ್ದಾರೆ. ಜೊತೆಗೆ ಶಾಲಾ ದಿನಗಳಿಂದಲೂ ಭಾಷಣ, ಕವನ ರಚನೆ, ಪ್ರಬಂಧ ರಚನೆ, ನಿರೂಪಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠತೆ ಸಾಧಿಸಿ ಕಲೆಯಲ್ಲಿಯೂ ಸಾಧನೆ ಕೈಗೊಂಡಿರುವ ನಿಮ್ಮ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಶ್ರೀಕೃಷ್ಣ ಯುವರತ್ನ ಪ್ರಶಸ್ತಿ ನೀಡುವುದರ ಮೂಲಕ ಸನ್ಮಾನಿಸಲು ಹರ್ಷಿಸುತ್ತೇವೆ. ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಅಭಿನಂದನೆಗಳು ಹಾಗೂ ಈ ಪ್ರಶಸ್ತಿ ಪ್ರದಾನ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣಾಯ ನಮಃ. ಕೃಷ್ಣ ಸೇವಾ ಟ್ರಸ್ಟನ್ನು ಇಟ್ಟುಕೊಂಡು ಅನೇಕ ಉತ್ತಮ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ರೀತಿಯಾಗಿ ಕೃಷ್ಣನ ಸೇವೆಯ ಜೊತೆಗೆ ಅನೇಕ ಸಮಾಜದಲ್ಲಿ ಬೇಕಾಗಿರ್ತಕ್ಕಂತಹ ಜನಹಿತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಈ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಕೃಷ್ಣ ಪರಿಪೂರ್ಣ ಅನುಗ್ರಹ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತೇನೆ. ಅದೇ ರೀತಿ ನಾನು ಇವತ್ತಿನ ದಿವಸ ನಿಮ್ಮ ಎಲ್ಲರ ಎದುರುಗಡೆ ಬಂದು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತಾದರೆ ಎಲ್ಲಿಯೋ ಬಿದ್ದಿರತಕ್ಕಂತಹ ಈ ಕಲ್ಲನ್ನು ಸುಂದರವಾಗಿರತಕ್ಕಂತಹ ವಿಗ್ರಹವನ್ನಾಗಿ ಮಾಡಿರತಕ್ಕಂತಹ ಆ ಕೀರ್ತಿಶೇಷರಾಗಿರ್ತಕ್ಕಂತಹ ನನ್ನ ಗುರುಗಳಾಗಿರ್ತಕ್ಕಂತಹ ವಿಶ್ವೇಶ್ವರತೀರ್ಥ ಶ್ರೀಪಾದರನ್ನು ಈ ಕ್ಷಣದಲ್ಲಿ ನಾನು ಒಂದು ಸ್ಮರಣೆ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಈ ಸನ್ಮಾನವನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಈ ಕೃಷ್ಣ ಸೇವಾರತ್ನ ಇರ್ತಕ್ಕಂತಹ ಏನು ಪ್ರಶ್ನೆ ಇದೆಯೋ ಅದರಿಂದ ಇನ್ನು ಮುಂದಕ್ಕೂ ಕೂಡ ಅನೇಕ ಸಮಾಜ ಹಿತವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳಿ ಎಲ್ಲ ಸನ್ಮಾನಿತರ ಪರವಾಗಿ ಎರಡು ಮಾತು ಹೇಳಬೇಕು ಅಂತ ನನ್ನಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಕೃಷ್ಣ ಒಳ್ಳೆಯದನ್ನು ಮಾಡಲಿ ಅಂತ ನಾನು ನನ್ನ ಮಾತನ್ನು ಮುಗಿಸ್ತಾರೆ. ಮುಂದಕ್ಕೆ ಈಗಾಗಲೇ ನಾವು ಕಣ್ತುಂಬಿಸಿಕೊಂಡಂತಹ ನೃತ್ಯ ಮಾಧುರ್ಯ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಭರತಾಂಜಲಿ ರಿಜಿಸ್ಟರ್ಡ್ ಕೊಟ್ಟಾರ
ಇದರ ಸ್ಥಾಪಕರಾದಂತಹ ಪ್ರತಿಮಾ ಶ್ರೀಧರ್ ಹಾಗೂ ಶ್ರೀಧರ್ ಹೊಳ ದಂಪತಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ಸಮಿತಿಯ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಗೌರವಾರ್ಪಣೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೇ ರೀತಿ ನೃತ್ಯ ಕಾರ್ಯಕ್ರಮವನ್ನ ನೀಡುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ಪೂಜಾರಿ, ವಿದುಷಿ ಅತಿಥಿ ಪೂಜಾರಿ, ಐಶಾನಿ ಪೂಜಾರಿ, ಭಾನ್ವಿ, ಶ್ರೇಯಾ ಭಿ, ಅನಘಾ ಪಿಜಾವ್. ಇಂದಿನ ಸಭೆಯ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀ ಟಿ.ಎನ್. ರಾಘವೇಂದ್ರ ರಾವ್ ಇವರು ಸಭೆಯನ್ನು ಉದ್ದೇಶಿಸಿ ತಮ್ಮ ಹಿತವಚನಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ವೇದಿಕೆಗೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೆ ಹಾಗೆ ಇವತ್ತಿನ ನಮ್ಮ ಸಾಧನೆಗಳನ್ನು ಪುರಸ್ಕರಿಸಿದ ಅಧಿಕಾರಿಗಳು ಹಾಗೆ ಎಲ್ಲ ಬಂಧುಗಳೇ, ಇವತ್ತು ನಮಗೆ ಈ 22ನೇ ವರ್ಷದ ನಮ್ಮ ಈ ಚಿತ್ರಮಂದಿರದ ಪ್ರತಿಷ್ಠಾ ಮಹೋತ್ಸವಕ್ಕೆ ನಮ್ಮವರೇ ಅನ್ನ ತಿಳಿಸಿಕೊಂಡು ಇಂಥ ಕಾರ್ಯಕ್ರಮ ಸಭೆಯಿಂದ ಇದು ನಮ್ಮನ್ನು ಭಾಗಿಯಾಗಿರುತ್ತದೆ. ಯಾಕಂದರೆ ಇದು ರವೀಂದ್ರ ಇಂಥ ಕಾರ್ಯಕ್ರಮ ಕೆಲಸ ಇದೆಲ್ಲ ಹೆಚ್ಚು ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ. ಕೋಟಿಂದ ಹೋಮ ನೇಮ ಎಲ್ಲ ಮಾಡ್ಕೊಂಡೆಲ್ಲ ನಮ್ಮ ಒಂದು ಸಂಸ್ಕೃತಿ ಮುಂದೆ ಈಗ ನಡೀಲೇಬೇಕು. ಮತ್ತೆ ಸಂಸ್ಕೃತಿ ಕೊಟ್ಟದ ನೋಡಲ್ಲ, ಅದು ಮುಂದುವರ್ಕೊಂಡು ಹೋಗಬೇಕು. ಮಾಡಿದರೆ ನಮಗೆ ಗೊತ್ತಾಗಿದೆ. ಹಾಗಾಗಿ ಇವತ್ತೊಂದು ಇಂಥ ಕಾರ್ಯಕ್ರಮವನ್ನು ಭಾಗಿಸುವುದಕ್ಕೆ ಮೊದಲಾಗಿ ಧನ್ಯವಾದ ಮಾಡ್ತಿದ್ದೇವೆ. ಹಾಗೆ ಇಲ್ಲಿ ಮುಖ್ಯವಾಗಿ ಏನೆಂದರೆ ಮನುಷ್ಯನಿಗೆ ಸಾಧಾರಣ ಎಲ್ಲ ಹಲವಾರು ಜವಾಬ್ದಾರಿ ಇದೆ. ಏನೆಂದರೆ ಅವರು ಆಧ್ಯಾತ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲರಿಗೂ ಋಣರಾಗಿರ್ತಾರೆ. ಮಾತೃ ಋಣ, ಪಿತೃ ಋಣ, ವಿಷಯ ಋಣ, ಹಾಗೆ ಸಮಾಜ ಋಣ. ಅದು ಕೂಡ ನಮ್ಮ ಧಾರ್ಮಿಕ ವ್ಯವಸ್ಥೆ ನಾವು ಬಿಡೋಕ್ಕಾಗುವುದಿಲ್ಲ. ಯಾವುದೇ ಕೋಟಿಗಳನ್ನು ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಸನಾತನ ಧರ್ಮದ ನಮ್ಮ ಆಚಾರ ವಿಚಾರದಿಂದ ಇದ್ರೆ ನಮಗೆ ನೆಮ್ಮದಿ ಸಿಗುವುದಕ್ಕೂ ಬೇರೆ ಯಾವುದರಿಂದ ನೆಮ್ಮದಿ ಸಿಕ್ಕಲ್ಲ. ಅದನ್ನು ಎಲ್ಲರೂ ತಿಳ್ಕೋಬೇಕು.
ಹಾಗಾಗಿ ಮತ್ತೆ ನಾವೀಗ ಧಾರ್ಮಿಕ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ ಸಾಮಾಜಿಕಕ್ಕೂ ಬೇಕಾದಷ್ಟು ನಾವು ಮಾಡಿದಾಗ ಅದಕ್ಕೆ ದೇವರಿಗೆ ಪ್ರೀತಿ ಆಗುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಗಳೂರಿನಲ್ಲಿ ಒಂದು 4-5 ಹೇಳಿದಾಗೆ ನಗರದಲ್ಲಿ ಅತ್ಯಂತ ಕಮ್ಮಿ ಬಾಡಿಗೆಯಲ್ಲಿ ನಮ್ಮ ಬಾಡಿಗೆ ಮಾತ್ರ 4 ಕಮ್ಮಿ ಬಾಡಿಗೆಯಲ್ಲಿ ಬೇರೆ ಕಡೆ 3-4 ಲಕ್ಷ ಇದ್ದರೆ ಅದೇ 30,000 ರೂಪಾಯಿಗೆ ಕೊಡ್ತಾ ಇದ್ದೇವೆ. ಹಾಗೆ ಕೃಷ್ಣ ಮಾಡಿದ್ದೇವೆ ಅಲ್ಲಿ ಕೂಡ ಬಹಳ ಕಡೆಯಲ್ಲಿ ಊಟ ಒಳ್ಳೆ ಊಟ ಇದು ಎಲ್ಲ ನಮ್ಮವರಿಗೆ ಅನುಕೂಲ ಆಗತಕ್ಕ ಮಾಡಿದ್ದೇವೆ. ಹಾಗೆ ಭಕ್ತದಲ್ಲಿ ಧಾರ್ಮಿಕ ಇದು ಅಪರಕರ್ಮ ಇಂಥಕ್ಕೆಲ್ಲ ಕೂಡ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇನ್ನು ನಾವು ಇವತ್ತಿನ ನಮ್ಮ ಇನ್ನು ಮುಂದಿನ ನಮ್ಮ ಈ ಸನಾತನ ನಮ್ಮ ಆಚಾರ ವಿಚಾರ ನಮಗೆಲ್ಲ ಗೊತ್ತಿದೆ, ಪೇಪರ್ ನೋಡ್ತಿದ್ದೀವಿ. ಇದೆಲ್ಲ ಹಾಳು ಮಾಡಬೇಕಂತೇಳಿ ಎಲ್ಲ ಇದಾಗ್ತಾ ಇದೆ. ಇಂಥದ್ರಲ್ಲಿ ನಾವು ಮುಖ್ಯವಾಗಿ ಬೇಜಾರು ಸಾಗದಂತ ಹಿರಿಯರು ಅಂತ ಅವರು ಬಹಳ ಕಷ್ಟಪಟ್ಟಂತ ಒಂದು ವಿದ್ಯಾಪೀಠವನ್ನು ಕಟ್ಟೋದ್ರಿಂದ ಇವತ್ತು ನಮ್ಮ ಇದಕ್ಕೆ ಸಾಧಾರಣ 1000 ವಿದ್ಯಾರ್ಥಿಗಳನ್ನ ವೇದ ಇದರಲ್ಲಿ ಎಲ್ಲರೂ ಕೂಡ ಅವರನ್ನ ಪಂಡಿತರಾಗಿ ಮಾಡಿಕೊಂಡು ಧಾರ್ಮಿಕ ಗ್ರಾಮಿಕ ಯಾವುದೇ ವಿದ್ಯಾರ್ಥಿಗಳು ಎಲ್ಲ ಮಾಡಿಕೊಂಡು ಎಲ್ಲ ಅನುಕೂಲ ಮಾಡಿಕೊಡೋದ್ರಿಂದ ಹೀಗೆ ಗುರುಕುಲ ಮಾಡಿದ್ದಾರೆ. ಹಾಗೆ ಎಲ್ಲ ಗುರುಗಳನ್ನು ಇಂಥ ಒಂದು ಗುರುಕುಲ ಮಾಡಿ ಸಮಾಜಕ್ಕೆ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯೋದ್ರಿಂದ ನಮ್ಮ ಧಾರ್ಮಿಕ ಪ್ರತಿ ಮುಂದಿನ ಜನರೇಷನ್ಗೆ ಇದು ಬೆಳೀಲಿಕ್ಕೆ ಅನುಕೂಲ ಆಗುತ್ತದೆ. ಇದರಲ್ಲಿ ಕಾಮಗಾರಿಗಳು ಇಟ್ಟು ಕಾಮಗಾರಿಗಳಲ್ಲಿ ಎಷ್ಟು ಮೂತ್ರ ಮಾಡೋದಿಲ್ಲ, ಇದೆಲ್ಲ ಇದಾಗಬೇಕು. ಹಾಗೆ ಇನ್ನು ಇಂಥ ಮಾರ್ಗದಿಂದ ಇನ್ನೂ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರಲಿ, ಎಲ್ಲ ಜನರಿಗೂ ದುರುಪಯೋಗಿಸಲಿ ಅಂತ ಹೇಳ್ತಾ ಮಾತನಾಡ್ತಾರೆ. ವಂದನೆಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪಿ ಗಣಪತಿ ಐತಾಳ್, ನಿವೃತ್ತ ಇಂಜಿನಿಯರ್ NMPT ಇವರು ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿದ್ದಂತಹ ಎಲ್ಲ ಮುಖ್ಯಮಂತ್ರಿಗಳೇ ಹಾಗೂ ಈ ಸಂಘದ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ನೆರೆದಂತಹ ಈ ಕೃಷ್ಣ ಮಂದಿರದ ಅಭಿಮಾನಿಗಳೇ, ಅವರ ಹಿಂದೆ ಶ್ರೀಕೃಷ್ಣ ಮಹಾಭಾರತದಲ್ಲಿ ಯುದ್ಧದ ಒಂದು ಸಹಕಾರಕ್ಕಾಗಿ ಕೌರವೇಶ್ವರ ಹಾಗೂ ಅರ್ಜುನ ಇಬ್ಬರು ಕೃಷ್ಣನ ಮನೆಗೆ ಹೋಗ್ತಾ ಇದ್ದಾರೆ. ಹೋಗಿ ಮುಟ್ಟುಕೊಂಡಿದ್ದಾರೆ. ಕೃಷ್ಣ ಎದ್ದು ಮೊದಲಾಗಿ ಅರ್ಜುನನ್ನು ಮಾತಾಡಿಸ್ತಾನೆ. ಆ ನಂತರ ಕೌರವೇಶ್ವರಿಗೆ ಬುದ್ಧಿವಾದ ಹೇಳಿ ಏನ್ ಹೇಳ್ತಾರೆ ಅಂದ್ರೆ, ಕೌರವೇಶ್ವರ ಕೇಳು ಧರಣಿ ನಾರಿ ಯಾರೊಡ ಕಥನ ಬಿದ್ದಾಳ ಕಂಗಣೌರ್ಯ ಆಟಗಳು ಊರಿರುವ ಕಾಲದಲ್ಲಿರುವರು ವೈದಾಡಿ ಹರಿಹಂಚಾದರೆಂದೇ ನಾಡಕೂತೆ ಹೇಳಿ ಕೊನೆಗೆ ಅರ್ಜುನ ನಂತರ ಅದರ ಅರ್ಥನ ವಿವರಣೆ ಹೋಗುದು, ಯಾಕಂದ್ರೆ ಮಾತಾಡಲಿದ್ದಾರೆ. ಆ ನಂತರ ಅರ್ಜುನ ಹತ್ರ ನಾವು ನೋಡಪ್ಪ, ನಾನೇನು ಇಬ್ಬರಿಗೆ ಇಬ್ಬರನ್ನು ಉದ್ದೇಶ ಮಾತಾಡ್ತಾ ಇದ್ದಾನೆ. ನಾನು ಯಾವುದೇ ಆಯುಧವನ್ನು ಹಿಡಿಯುವುದಿಲ್ಲ. ನಾನು ನೇರವಾಗಿ ಒಬ್ಬನೇ ಬರ್ತೇನೆ, ಯಾರಾದ್ರೂ ಒಬ್ಬರ ಸಹಾಯಕ್ಕೆ. ಅದೇ ತರ ಇನ್ನೊಂದು ವರ್ಗ ಎಲ್ಲ ಎದುರ ಸೈನ್ಯ ಯಾರಿಗೆ ಬೇಕಾದ್ರೂ ಬರ್ತಾರೆ, ಅವರು ಒಂದು ವರ್ಗ. ಇನ್ನು ಇಬ್ಬರೊಳಗೆ ಇಬ್ಬರಲ್ಲಿ ಅರ್ಜುನನ್ನು ಮೊದಲಾಗಿ ಕೇಳ್ತಾನೆ, ನಿಮಗೆ ಯಾರು ಬೇಕು ಅಂತ. ಆಗ ಶ್ರೀಕೃಷ್ಣ ಪರಮ ಭಕ್ತರಾದ ಅರ್ಜುನ, ನನಗೆ ನಿರಾಧಾರನಾದ ಶ್ರೀಕೃಷ್ಣ ನೀನೇ ಬೇಕು ಅಂತ ಹೇಳ್ತಾನೆ. ಆಗ ಕೌರವ ಹೇಳ್ತಾನೆ, ನೀವು ಸುಖದಲ್ಲಿ ಪಾಂಡವರನ್ನು ಬಿಕ್ಕುಳಿದ ಯದುಕುಂಭಾವಳಿಯ ಮಾಡಬೇಕೆಂದು ಸುಯೋಧನನು. ನೋಡಿ, ಅವಿವೇಕಿಯಾದ ಸುಯೋಧನ, ನೀನು ಹೋದ್ರೆ ಹೋಗಪ್ಪ, ಬೇಡ ಎಲ್ಲರನ್ನು ಕೊಟ್ಬಿಡು ಮೇಲೆ ಅದನ್ನು ಹೋಗ್ತಾ ಇದ್ದಾರೆ. ಅಂತಹ ಮಹಾನ್ ಶ್ರೀಕೃಷ್ಣ ನೋಡಿ, ರಾಮನು ರಾಮನು ಕೂಡ
ಕೊಡಬಳಿ ವಾಸ್ತವವಾಗಿ ಹೆಡ್ ಮಾಸ್ಟರ್ ಅವರಿಂದ ಸಮಾಜ ಪಾಠದಲ್ಲಿ ಕುಟುಂಬ ಜೀವನ, ಹಳ್ಳಿ ಜೀವನ ಹಾಗೆ ಪಟ್ಟಣ ಜೀವನ ಪಾಠದಲ್ಲಿ ಪ್ರಪ್ರಥಮವಾಗಿ ಕುಟುಂಬದ ವ್ಯಾಖ್ಯಾನ ಬರುವಾಗ ಕುಟುಂಬದ ಹಿರಿಯರು ಮಕ್ಕಳನ್ನು ಪುಟವೆತ್ತ ಚೆಂಡಿನಂತೆ ನೋಡಬೇಕು. ನೋಡಿ ಎಷ್ಟೊಂದು ಅದೊಂದು ಪರಮ ಶ್ಲಾಘನೀಯವಾದ ಶಬ್ದ. ಯಾಕೆ ಹೇಳಿದರೆ ಆ ಚೆಂಡು ಎಷ್ಟೇ ಉತ್ತಮವಾದ ಚೆಂಡಿರಲಿ ಅದು ನಾವು ಅದಕ್ಕೆ ನಮ್ಮ ಒತ್ತಡ ಎಷ್ಟು ಅಗತ್ಯ ಇದ್ದಷ್ಟೇ ಒತ್ತಡ ಹಾಕಬೇಕು. ಜಾಸ್ತಿ ಒತ್ತಡ ಹಾಕಿದ್ರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಒಂದು ಎಡಕ್ಕೆ ಒಂದು ಬಲಕ್ಕೆ ಬೇರೆ ಹೋಗಿ ಉಪಯೋಗವಾಗುವಂತೆ ಅದೇ ತರ ನಾವು ಪೇರೆಂಟ್ಸ್ ಈ ಮಕ್ಕಳನ್ನು ಸಣ್ಣ ಪ್ರಾಯದಲ್ಲಿ ಆ ಚೆಂಡಿನಂತೆ ನೋಡಬೇಕು. ಅವರ ಚಲನ ವಲನ ಆರೋಗ್ಯ ಸ್ಥಿತಿ ಎಲ್ಲವನ್ನೂ ಗಮನಿಸಿ ಅವರ ಮೇಲೆ ಒತ್ತಡವನ್ನು ಹೇರಬೇಕು. ಆಗ ಮುಂದೆ ಆ ಮಗು ಭಾರಿ ಒಳ್ಳೆ ಉತ್ತಮ ಪ್ರಜೆಯಾಗಿಯೋ ರಾಜಕಾರಣಿಯಾಗಿಯೋ ವಿದ್ಯಾವಂತನಾಗಿಯೋ ಆಗಿರುವುದರಲ್ಲಿ ಸಾಧ್ಯ ಉಂಟು. ಅನ್ನೆಸೆಸರಿ ಒತ್ತಡವನ್ನು ಹೇರಿದ್ರೆ ಉಪಯೋಗಕ್ಕೆ ಬಾರದ ಮಗುವಾಗಿ ಹೋಗಬೇಕು. ಆದ್ದರಿಂದ ಕುಟುಂಬದ ಒಂದು ಸನ್ನಿವೇಶ ಅಥವಾ ಪರಿಸರ ಬಹಳ ಉತ್ತಮವಾಗಿರಬೇಕು. ಅತ್ಯಂತ ಮುಖ್ಯ ಜೀವನದಲ್ಲಿ. ಯಾಕಂದ್ರೆ ಅತಿ ಕಷ್ಟದಲ್ಲಿ ಬೆಳೆದರೂ ಕೂಡ ನಮ್ಮ ಈಗ ಪ್ರಧಾನಮಂತ್ರಿಗಳು ಅವರ ಬಾಲ್ಯ ಕ್ಷೇತ್ರದಲ್ಲಿ ಏನೇ ಇಲ್ಲ, ಬರೀ ಬಡತನದಲ್ಲಿ ಹುಟ್ಟಿದ್ದವರು, ಪಾಕಿಸ್ತಾನ ಮಾಡ್ತಾ ಇದ್ದವರು ಈಗ ನಮ್ಮ ದೇಶದ ಅತ್ಯುತ್ತಮ ಲೋಕದ ಇಡೀ ಭೂಮಂಡಲದ ನಾಯಕರಾಗಿ ಕರೀತಾ ಇದ್ದಾರೆ. ಕಾರಣ ಏನು? ಅವರು ಕಂಡುಕೊಂಡ ದಾರಿ, ಆ ಶಿಸ್ತು ಉಂಟಲ್ಲ, ಅದೇ ಬಹಳ ಮುಖ್ಯ. ಅದೇ ತರ ನಮ್ಮ ಈ ಸಂಘಟನೆಯ ಸಹ ದೇವರ ದಯೆಯಲ್ಲಿ ಮಾನ್ಯ ಅವಳು ತಿಳ್ಕೊಳ್ಬೇಡಿ. ಈಗ ಈ ಒಂದು ಸಂಘಟನೆ ನಾವು ತಾವರೆ ಅಂತ ಹೋಲಿಸಿದರೆ ಅವರು ಸೂರ್ಯಪ್ರಕಾಶರಾಗಿದ್ದಾರೆ. ಅದನ್ನು ಅವರ ತನ್ನ ಪ್ರಭಾವದಿಂದ ನಡೆಸ್ತಾ ಇದ್ದಾರೆ. ಉಳಿದ ಎಲ್ಲ ಸದಸ್ಯರು ಜೇನು ನೊಣದಂತೆ. ಜೇನು ನೊಣ ಏನು ಮಾಡಬೇಕು? ಒಂದು ಮಕರಂದವನ್ನು ಇಲ್ಲಿ ಜೇನಾಗಿ ಅದನ್ನು ಸಮಾಜಕ್ಕೆ ನೀಡಬೇಕು. ಯಾವಾಗ ಜೇನು ನೊಣ ನಾನು ಅಥವಾ ಉಪಕಾರ ಮಾಡಿ ಹೇಳುವುದು ಆ ಥರ ಸದಸ್ಯರಿರಬೇಕು, ಯಾರು ಸದಸ್ಯರಿರಬೇಕು. ಆಗಿರುವಂಥ ಉತ್ತಮೋತ್ತಮ ಅಧ್ಯಕ್ಷರಂತಹ ಈ ಸಂಘಟನೆ ನಿಜವಾಗಿ ಇನ್ನಷ್ಟು ಬೆಳಗುತ್ತದೆ, ಏನೂ ಸಂಶಯವಿಲ್ಲ. ಯಾಕೆ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ, ಯಥಾ ಭೂಮಿ ಯಥಾ ಫಲ, ಯಥಾ ಬೀಯ ಯಥಾ ಅನುಕೂಲ. ನಮ್ಮ ವಿಶ್ಲೇಷಣೆ ಹೆಚ್ಚು ಮಾಡಲಿಕ್ಕೆ ಹೋಗುದಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂದರೆ ರಾಜ ಒಳ್ಳೆಯವರಾದ್ರೆ, ಯೋಗ್ಯವಂತನಾದ್ರೆ ಪ್ರಜೆಗಳು ಕೂಡ ಯೋಗ್ಯವಂತ ಆಗಿರುತ್ತಾರೆ. ಅದೇ ತರ ಯೋಗ್ಯವಾದ ಅಧ್ಯಕ್ಷರಿರುವಂತಹ ಈ ಸಂಘಟನೆಯು ಇನ್ನು ಮುಂದೆ ಇನ್ನಷ್ಟು ಪ್ರಕಾಶವನ್ನಾಗಿ ಬೆಳಗಲಿ, ಎಲ್ಲರೂ ಪ್ರಯೋಜನವನ್ನು ಪಡೆಯಲಿ. ಆದಷ್ಟು ನಮ್ಮ ಬಡವರು ಈ ಸಂಘದ ಪ್ರಯೋಜನವನ್ನು ಪಡೆಯಲಿ. ಆ ಮೂಲಕ ಪ್ರತಿಯೊಂದು ಯಾರು ಇದನ್ನು ಅನುಸರಿಸಿ ಬರ್ತಾರ ಕೆಲಸ ಮಾಡಿಸ್ತಾರ ಎಲ್ಲರಿಗೂ ಶ್ರೀಕೃಷ್ಣ ಆಯುರಾರೋಗ್ಯ ಆನಂದ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ತಮ್ಮ ಹಾರೈಕೆಗೆ ವಂದಿಸುತ್ತಾ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಎ ಪ್ರಭಾಕರ್ ರಾವ್ ಇವರು ಕಾರ್ಯಕ್ರಮವನ್ನು ಕುರಿತು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾರೆ. ಕೃಷ್ಣಾಯ ವಾಸುದೇವಾಯ ಹರೇ ಕಾಲಕ್ಕೆ ಪ್ರಣಂತೇಶನಾಶಾಯ ಗೋವಿಂದಾಯ ನಮಃ. ಏತಿತ ಗೋವಿಂದ ವಸುದೇವರಿಗೆ ದೇವಿ ಶರಣಕ್ಕೆ ಶರಣು. ವೇದಿಕೆ ಮೇಲೆ ಇರುವ ಹಾಗೂ ಸಂಬಂಧದಲ್ಲಿ ನೆರೆದಿರುವ ಎಲ್ಲ ಇಷ್ಟ ಭಕ್ತರೇ ನಿಮಗೆ ನನ್ನ ವಂದನೆ. ಇಂದಿಗೆ 20 ವರ್ಷ ಹಿಂದೆ ಅಂದರೆ 1999 ಮೇ 9ಕ್ಕೆ ನನ್ನ ಮಿತ್ರರಾದ ದಿವಂಗತ ಸಿದ್ದರಾಮ ಭಟ್ರು ಹಾಗೂ 3 ವರ್ಷ ಕಾಲದಿಂದ ಈ ಕೃಷ್ಣ ಮಂದಿರದಲ್ಲಿ ಕೃಷ್ಣ ಸ್ಥಾಪನೆಯನ್ನು ಇಂದಿನ ರಸಿವರ್ಯರಾದ ವಿಶ್ವೇಶ್ವರ ಸ್ವಾಮಿ ಪೇಜಾವರದ ಸ್ವಾಮಿಯ ಅವರ ಉಪಸ್ಥಿತಿಯಲ್ಲಿ ಅವರ ದಿವ್ಯ ಹೆಸರಿನಿಂದ ಈ ಸ್ಥಾಪನೆಗೊಂಡಿತು. ಅಲ್ಲಿಂದ ಈ ತನಕ ಪ್ರತಿ ವರ್ಷ ಇಲ್ಲಿ ಪ್ರತಿಷ್ಠಾನದ ಸ್ಥಾಪನೆಯನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ಇವತ್ತು 25ನೇ ಸ್ಥಾಪನೆ ನಡೆಯುತ್ತದೆ. ಈ ಧರ್ಮ ಕಾರ್ಯಕ್ಕೆ ಕಾರಣಕರ್ತರಾದ ಎಲ್ಲ ಜನರಿಗೂ ನನ್ನ ಹೃದಯಪೂರ್ಣ ವಂದನೆಗಳು. ಯಾಕಂದರೆ ಇದಕ್ಕ ದೇವರನ್ನು ಪೂಜಿಸುವುದು ತುಂಬ ಕಷ್ಟ. ಯಾಕಂದರೆ ದೇವರಲ್ಲೇ ಮನಸ್ಸನ್ನು ಪತ್ರಿಕಿಸುವುದು ತುಂಬ ಕಷ್ಟ. ಯಾಕೆ ಮನಸ್ಸನ್ನು ಮಕ್ಕಳ ಹಾಗೆ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದರೆ ಕೃಷ್ಣನ ಹೇಳ್ತಾರೆ ಮೂರ್ತಿ ಪೂಜೆ ತುಂಬ ಸುಲಭ ಅಂತ. ಯಾಕಂದರೆ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತದೆ ಕೃಷ್ಣನ ಮೇಲೆ.
ನಿರ್ವಿಕಾರ ಪೂಜೆ ತುಂಬ ಕಷ್ಟ. ಆದರೆ ವಿಠಲ ಪೂಜೆ ಹೇಳಿದರೆ ನನ್ನ ಪೂಜೆ ತುಂಬ ಸುಲಭ ಅಂತ. ಪತ್ರ ಪುಷ್ಪ ತೋರಣೆ ಭಕ್ತಿ ಹತ್ರ ಇರ್ತದೆ. ನೀನು ಯಾವುದನ್ನು ಕೊಡು, ಭಕ್ತಿಯಿಂದ ಶ್ರದ್ಧೆಯಿಂದ ಕೊಡು. ಯಾವ ಪತ್ರ ಕೊಡು, ಯಾವ ಫಲವನ್ನು ಕೊಡು, ಯಾವ ನೀರನ್ನು ಕೊಡು, ಅದನ್ನು ಭಕ್ತಿಯಿಂದ ಕೊಡು. ಹಾಗಾಗಿ ಸುಧಾಮ ಅವಲಕ್ಕಿ ಕೊಟ್ಟದನ್ನು ತೆಗೆದುಕೊಂಡ, ಶ್ರೀರಾಮ ಚೌಳಿ ಕೊಟ್ಟ ಹಣ್ಣನ್ನು ತಿಂದಿದ್ದಾನೆ. ಅವರೆಲ್ಲ ಮುಖ್ಯಕ್ಕೆ ಬೇಕಾದ ಇದರಲ್ಲಿ ಭಕ್ತಿ ಮತ್ತು ಶ್ರದ್ಧೆ. ಕೃಷ್ಣನಲ್ಲಿ ನನ್ನನ್ನು ಪೂಜಿಸಿದರೆ ಅಲ್ಲಿಂದ ಶಿಲ್ಪಗಳ ಏರ್ಪಾಡಿದೆ ಯೋಗಕ್ಷೇಮ ಮಹಾಯನ್ನು ನನ್ನನ್ನು ಅನನ್ಯವಾದ ಭಕ್ತಿಯಿಂದ ಪೂಜಿಸಿದರೆ ನಿತ್ಯ ಕ್ರಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ. ಕೃಷ್ಣನಲ್ಲಿ ನನ್ನನ್ನೇ ಪೂಜಿಸಬೇಕಾಗಿಲ್ಲ, ಯಾವುದನ್ನು ಬೇಕಾದರೂ ಪೂಜಿಸಬಹುದು. ಗಣಪತಿಯನ್ನು ಪೂಜಿಸಬಹುದು, ರಾಮನನ್ನು ಪೂಜಿಸಬಹುದು, ಸುಬ್ರಹ್ಮಣ್ಯವನ್ನು ಪೂಜಿಸಬಹುದು. ನೀವು ಯಾರನ್ನು ಪೂಜಿಸಿದ್ರು ಅದಕ್ಕೆ ಫಲ ಕೊಡುವುದು ಅವರ ಮೂಲಕ ನಾನೇ ಕೊಡುವುದು. ಅಂದಿನ ಈ ತನಕ ಈ ಸಂಸ್ಥೆಯಲ್ಲಿ ಅನೇಕ ಧರ್ಮಕಾರ್ಯಗಳು ನನಗೆ ರಾಮನವಮಿ, ಸರಸ್ವತಿ ಪೂಜೆ, ವಾದರಾಜ ಪೂಜೆ, ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಅದು ತುಂಬ ಸಂತೋಷ. ನಮ್ಮ ಜೀವನವು ಸುರಕ್ಷಿತವಾಗಿ ಸಾಗಬೇಕಾದರೆ ನಮಗೆ ದೇವರ ಆಶೀರ್ವಾದ ಮುಖ್ಯ. ಭಗವಂತನನ್ನು ಭಕ್ತರ ಸನ್ನಿಧಿಸಿಕೊಂಡು ಹೋಗುವ ಏಕೈಕ ಸಾಧನೆ ಭಜನೆ. ಭಜನೆ ನೆಮ್ಮದಿ ಸಾಧ್ಯ. ಈ ಸಂಘ ಸಂಸ್ಥೆ ಅನಿವಾರ್ಯ ಈ ಭಜನೆ ಏರ್ಪಡಿಸುವುದು ತುಂಬ ಸಂತೋಷದ ವಿಷಯ. ನಮ್ಮ ಮುಖ್ಯ ಕರ್ತವ್ಯ ಏನಂದರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಆಗ ಧಾರ್ಮಿಕ ಸಂಸ್ಕೃತಿಯನ್ನು ಹೇಳಿಕೊಟ್ಟು ಅವರಲ್ಲಿ ಧರ್ಮ ಪ್ರೀತಿಯನ್ನು ಉಂಟಾಗುವಂತೆ ಮಾಡಬೇಕು. ಆದರೆ ಬೇಸರ ನಮ್ಮ ಸಂಸ್ಕೃತಿ ಈಗ ಹಾಳಾಗ್ತಾ ಇದೆ. 8 ವರ್ಷಕ್ಕೆ ಮಕ್ಕಳಿಗೆ ಉಪನಯನ ಮಾಡಿ ಅವರನ್ನು ಬ್ರಹ್ಮಚಾರಕ್ಕೆ ಕಳಿಸುವ ಕ್ರಮ ಉಂಟು. ಎಷ್ಟೋ ದುಡ್ಡು ಖರ್ಚು ಮಾಡಿ ಉಪನಯನ ಮಾಡ್ತಾರೆ, ಆದರೆ ಮಕ್ಕಳು ಮಾತ್ರ ಉಪನಯನ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಇಲ್ಲಿ ಅಪರಾಧ ಮಾಡುವುದಿಲ್ಲ, ಕಾರ್ಯ ಮಾಡಬೇಕು ಅಂತ ಕೇಳ್ತಾರೆ. ಆದ್ದರಿಂದ ನಾನು ಹೇಳುವುದು, ತಂದೆ ಆದವರು, ಗುರುಹಿರಿಯರು, ಶಿಕ್ಷಕರು ಒಳ್ಳೆ ಮಾರ್ಗದಲ್ಲಿ ಮಕ್ಕಳಿಗೆ ದಾರಿದೀಪವಾಗಿರಬೇಕು ಅಂತ ನನ್ನ ಕೈಯಲ್ಲಿ ಪ್ರಾರ್ಥನೆ. ಅದರಲ್ಲಿ ಸಾಮೂಹಿಕ ಉಪನಯನ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಒಂದು ಮಾಡಿದ್ದಂತೆ ಅದರಲ್ಲಿ ಹೆಚ್ಚಿನ ಸಹಕಾರ ಸಿಕ್ಕಲಿಲ್ಲ, ಆದ್ದರಿಂದ ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ಪುನಃ ಶುರು ಮಾಡಬೇಕು ಅಂತ ನನ್ನದೊಂದು ಪ್ರಾರ್ಥನೆ. ಕೊನೆಯದಾಗಿ ಎಲ್ಲ ಪ್ರಾಯೋಗಿಕವಾಗಿ ಎಲ್ಲರೂ ಕಳಕಳಿಯ ಪ್ರಾರ್ಥನೆಯಲ್ಲಿ ಅಧಿಕಾರಿಗಳು ಏನಂದರೆ ಈ 2 ಸೈಡಲ್ಲಿ ಬೇರೆ ಬರಲಿಕ್ಕೆ ರೈಲಿಂಗ್ಸ್ ಇಲ್ಲ, ತುಂಬ ಕಷ್ಟ ಆಗ್ತದೆ ಬರಲಿಕ್ಕೆ. ನಾವು ಎಷ್ಟೋ ಸಲ ಹೇಳಿದ್ದಾರೆ ರೈಲ್ಸ್ ಹಾಕಿ ಪ್ರಾಂತಗಳಿಗೆ ಬೇರೆ ಕಷ್ಟ ಆಗ್ತದೆ ಅಂತ. ಅದು ಯಾರೂ ಹಾಕಲಿಲ್ಲ. ಇದು ಇನ್ನೊಮ್ಮೆ ನಾನು 2 ಸೈಡಲ್ಲಿ ರೈಲ್ಸ್ ಹಾಕಿದರೆ ಪ್ರಾಯದಲ್ಲಿ ಬೇರೆ ತುಂಬ ಸುಲಭ ಆಗ್ತದೆ ಅಂತ ನನ್ನ ಒಂದು ಪ್ರಾರ್ಥನೆ. ಇದಕ್ಕೆ ಬೇಕಾದ ಖರ್ಚನ್ನು ನಾನೇ ಬೇಕಾದ ಕೊಡ್ತೇನೆ, ಅದಾಗ್ತದೆ ಆದಷ್ಟು ಬೇಗ ಹಾಕಿ ನಿಮಗೆಲ್ಲರೂ ಥ್ಯಾಂಕ್ಸ್. ವಂದನೆಗಳು ಸರ್. ಇಂದಿನ ಸಭೆಯ ತನ್ನ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಮಹೇಶ್ ಕಜೆ, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ನಿಮ್ಮ ಮಾತುಗಳನ್ನು ಕೇಳಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ನಿಮ್ಮನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುರಿದ ಮಂಜು ಬೆಟ್ಟದ ಒಡೆಯ ಮಂಜುನಾಥನಿಗೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಷ್ಟ ಬಂತೆಂದು ಆರ್ತವಾಗಿ ಕರೆದಾಗ ಕರುಣೆಯ ಕೋಡಿ ಹರಿಸುವಂತಹ ಆ ಶ್ರೀಕೃಷ್ಣನ ದಿವ್ಯ ಪದತಳಕ್ಕೆ ಕೂಡ ಅತ್ಯಂತ ನಮ್ರವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮಯ ಓಡ್ತಾ ಇದೆ. 6:45 6:00 ಅಂತ ಯಮುನಾರತಿ ಅಂತ ನಾನು ಇನ್ವಿಟೇಷನ್ ಅಲ್ಲಿ ನೋಡಿದೆ. 6:45 ಅಂತ ಸತೀಶ್ ಅಣ್ಣ ಹೇಳಿದ್ರು, ಸುರೇಶ್ ಅಣ್ಣ ಹೇಳಿದ್ರು. ನಾನು ಮುಂದೆ ಹೇಳುವಂಥದ್ದು, ಯಾವತ್ತೂ ಕೂಡ ನೀವು ಅತ್ಯಂತ ಸಣ್ಣದಾಗಿ ಕಾರ್ಯಕ್ರಮವನ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ವಕೀಲರನ್ನು ಕರಿಬೇಡಿ, ವೃತ್ತಿಯಲ್ಲಿರುವಂತಹ ವಕೀಲರನ್ನು ಕರಿಬೇಡಿ. ಯಾಕೆಂತ ಹೇಳಿದ್ರೆ ವಕೀಲರು ಹುಡುಗರೆ ಕ್ಷಮೆಯನ್ನು ಹೇಳ್ತೇನೆ, ಯಾವಾಗ ಅವರು ನಿಲ್ಲಿಸುದಂತ ಹೇಳಿದ್ರೆ ಆರ್ಡರ್ 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 ಅಂತ ಜಡ್ಜರ್ ವೇದಿಕೆಯನ್ನು ಬಡಿಸುವಾಗ ಮಾತ್ರ. ಹಾಗೆ ಆದರೆ ಅಂತಹ ಒಂದು ಪರಿಸ್ಥಿತಿಯನ್ನು ಖಂಡಿತವಾಗಿ ನಿರ್ಮಾಣ ಮಾಡುವುದಿಲ್ಲ. ನನಗೆ ಅತ್ಯಂತ ಖುಷಿ
ಖುಷಿಯಾದಂತದ್ದು ಏನು ಅಂತ ಹೇಳಿದ್ರೆ, ಈ ವೇದಿಕೆಯನ್ನು ನೋಡುವಾಗ ವೇದಿಕೆಯಲ್ಲಿ ಒಂದು ಸಂದೇಶ ಅಂತ ಎಂದೂ ಕಾಣದಂತಹ ಒಂದು ಪ್ರಭೆ ವೇದಿಕೆಯಲ್ಲಿ ಕಾಣ್ತಾ ಇತ್ತು. ಯಾಕೆ ಅಂತ ನಾನು ಗ್ರಹಿಸ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ಅನಿಸಿದ್ದು, ಪ್ರಭಾಕರ್ ರಾಯರ ಬಗ್ಗೆ ಅವರು ಪರಿಚಯ ಮಾಡ್ತಾ ಹೇಳಿದ್ರು, ಇಂತಹ ವ್ಯಕ್ತಿ ಇರುವಾಗ, ಪ್ರಭಾಕರ್ ರಾಯರಂತಹ ವ್ಯಕ್ತಿ ಇರುವಾಗ ವೇದಿಕೆಯಲ್ಲಿ ಪ್ರಭೆ ಇರಲೇಬೇಕು, ಹಾಗಾಗಿ ಪ್ರಭೆ ಇದೆ ಅಂತ. ಇನ್ನೊಬ್ಬರ ಅತಿಥಿಗಳನ್ನು ನೋಡಿದೆ, ನೀವು ಗಡಿಯಾರದ ಮುನ್ನನ್ನು ನೋಡಿದ್ದೀರಾ ಏನೋ, ಸರಿಯಾಗಿ 5:45 ಗಂಟೆ, ನಾನು ಆಹ್ವಾನ ಪತ್ರಿಕೆಯನ್ನು ನೋಡಿದ್ದೇನೆ, 5:45 ಗಂಟೆಗೆ ಸಭಾ ಕಾರ್ಯಕ್ರಮ ಅಂತ. ಸರಿಯಾಗಿ 5:45 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿದೆ. ಹೇಗೆ ಆಯಿತು ಅಂತ ನೋಡಿದ್ರೆ ವಿಘ್ನ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ, ಗಣಪತಿ ಇಟ್ಟಾಗಿದ್ದಾರೆ, ಗಣಪತಿ ಹೋಗುವ ವಿಘ್ನ ಹೇಗಿರ್ತದೆ. ಹಾಗಾಗಿ ಸರಿಯಾಗಿ 5:45ಕ್ಕೆ ಕಾರ್ಯಕ್ರಮ ಆಯಿತು. ಇನ್ನೂ ಯೋಚನೆ ಮಾಡ್ತಾ ಇರುವಾಗ ಇಷ್ಟೊಂದು ಆನಂದ ನೋಡಿ. ಈ ಸಭೆಯಲ್ಲಿ ನಾವು ನೋಡಿದ್ರೆ ಇಷ್ಟು ಜನ ಇರತಕ್ಕಂಥ ಈ ಸಭೆಯಲ್ಲಿ ಒಳ್ಳೆ ಒಂದು ಆನಂದ ಇದೆ, ಒಂದು ಖುಷಿ ಇದೆ, ಮನಸ್ಸಿಗೆ ಮುದ ನೀಡ್ತದೆ ಅಂತ. ಆನಂದ ಯಾಕೆ ಅಂತ ನಾನು ಹುಡುಕ್ತಾ ಹೋದಾಗ ಒಬ್ಬರು ವ್ಯಕ್ತಿಯ ಇಡೀ ಸಾಧನೆಯನ್ನು ಹೇಳ್ತಾ ಹೋದ್ರು. ರಾಘವೇಂದ್ರ 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 ಎಂದಿರಿ, ರಾಘವೇಂದ್ರ ಆ ನಾಮದಿಂದ ನಿಜ ಆನಂದವನ್ನು ಹೊಂದಿರಿ ಅಂತ. ಆ ರಾಘವೇಂದ್ರರ ಬಗ್ಗೆ ಹೇಳುವಾಗ ಆ ನಾಮದ ಬಲದಿಂದ ಅಷ್ಟೊಂದು ನಿಜಾನಂದ ನಮಗೆ ಸಿಕ್ಕಿತು ಅಂತ ಹೇಳುವಂತ ಈ ಒಂದು ಪುಲಕದಿಂದ ನಾನು ಒಂದು ಒಳ್ಳೆಯ ರೀತಿಯ ಒಂದು ಸನ್ಮಾನ ಈ ವೇದಿಕೆಯಿಂದ ಇವತ್ತು ಬಂದು 5 ಜನಕ್ಕೆ ಸನ್ಮಾನ ಮಾಡಿದ್ರು. 5 ಜನಕ್ಕೆ ನಾನು ಸನ್ಮಾನ ಮಾಡುವಾಗ ಕೂಡ ನಾನು ಏನನ್ನು ಗಮನಿಸ್ತಾ ಇದ್ದೆ ಅಂತ ಹೇಳಿದ್ರೆ, ನಿಜವಾದ ರೀತಿಯಲ್ಲಿ ಈ ಸನ್ಮಾನ ಯಾರಿಗೆ ಸಂದಿದೆ ಅಂತ ಹೇಳಿದ್ರೆ ಇದು ಧರ್ಮಕ್ಕೆ ಸಂದಿದೆ ಅಂತ. ಯಾಕೆ ಸನ್ಮಾನ ಧರ್ಮಕ್ಕೆ ಸಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಸನ್ಮಾನಿತರಾದಂತಹ 5 ಜನರು ತಮ್ಮ ಒಂದೊಂದು ಕ್ಷೇತ್ರದ ಧರ್ಮವನ್ನು ಎತ್ತಿ ಹಿಡಿದ್ರಿಂದ ಅವರಿಗೆ ಇವತ್ತು ಸಂದಂತಹ ಸನ್ಮಾನ. ಬಹುಶಃ ವೈದಿಕ ಧರ್ಮಕ್ಕೆ, ನ್ಯಾಯ ಧರ್ಮಕ್ಕೆ, ವ್ಯಾಪಾರದಲ್ಲಿ ಕೂಡ ಒಂದು ಸೇವಾ ಧರ್ಮವನ್ನು ಅಳವಡಿಸಿಕೊಂಡದ್ದಕ್ಕೆ, ವಿದ್ಯಾರ್ಥಿನಿಯಾಗಿ ವಿದ್ಯಾರ್ಥಿ ಧರ್ಮವನ್ನು ಪರಿಪಾಲಿಸಿಕೊಂಡು ಬಂದದ್ದಕ್ಕೆ ಇವತ್ತೇನಾಗ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿನಿಯರು ತಮ್ಮ ಧರ್ಮವನ್ನು ಮರೆತು ಅಥವಾ ವಿದ್ಯಾರ್ಥಿಗಳು ಮರೆತು ಎಲ್ಲಿಯೂ ಒಂದು ಹರಿ ಹೆಚ್ಚಾಗಿ ಹೋದಾಗ ಅಲ್ಲಿ ಫೋಕಸ್ ಇರುವುದಿಲ್ಲ, ಅದರ ಬಗ್ಗೆ ಹೋಗ್ತದೆ. ಸೊ ಅವರ ಧರ್ಮವನ್ನು ಅವರು ಪರಿಪಾಲಿಸಿಕೊಂಡು ಬಂದರು. ಚತುರಂಗದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಅಂತ ಹೇಳಿದ್ರೆ ಅದು ಜೀವನದಲ್ಲಿ ಸಾಧನೆ ಮಾಡುದು ಅಂತ. ಯಾಕಂದ್ರೆ ಜೀವನವೇ ಒಂದು ಚದುರಂಗದ ಆಟ, ಆ ಚದುರಂಗದ ಆಟದಲ್ಲಿ ಒಂದು ಸಾಧನೆ ಮಾಡಿದಂತದ್ದು. ಹಾಗಾಗಿ ಅವರು ಜೀವನ ಧರ್ಮವನ್ನ ಪರಿಪಾಲಿಸಿದ್ರು. ಈ ರೀತಿಯಲ್ಲಿ ಪರಿಪೂರ್ಣವಾದಂತಹ ಒಂದು ಸನ್ಮಾನ. ಈ ಪರಿಪೂರ್ಣವಾದ ಸನ್ಮಾನ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ನಾನು ವರ್ಷ ನೋಡ್ತಾ ಇದ್ದೆ, ಎಷ್ಟನೇ ವರ್ಷದ ಇದು ಪ್ರತಿಷ್ಠಾ ಇದು ಅಂತ. 27, 2 + 7 9 ಅಂತ ಹೇಳಿದರೆ ನವದಲ್ಲಿ ಆ ನವೋತ್ಸಾಹ ಇರಬೇಕು, ಅದು ಪರಿಪೂರ್ಣತೆ ಇರಬೇಕು. ಹಾಗಾಗಿ ಖಂಡಿತವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂತಹದ್ದನ್ನು ಕೂಡ ನೆನಪಿಸಿಕೊಳ್ಳುತ್ತಾ ನನ್ನ ಸ್ಥಾನದಲ್ಲಿ ಕುಳಿತು, ಯಾಕೆಂದ್ರೆ ನನ್ನ ಪ್ರಾಯದ ನೆಲೆಗಟ್ಟಿನಲ್ಲಿ ನಾನು ಮಾತನಾಡಿದರೆ ತಪ್ಪಾಗ್ತದೆ, ಆದ್ರೆ ನಾನು ಹೊಂದಿರತಕ್ಕಂತಹ ಒಂದು ಉಪಾಧ್ಯಕ್ಷ ಅಂತ ಹೇಳುವಂತಹ ಒಂದು ಸ್ಥಾನದ ನೆಲೆಗಟ್ಟಿನಲ್ಲಿ ಹಾಗೂ ಇವತ್ತಿನ ಸಭಾಧ್ಯಕ್ಷರ ನೆಲೆಗಟ್ಟಿನಲ್ಲಿ ನನಗೆ ಮನಸ್ಸಿಗೆ ಬಂದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಈ ಗೋಕುಲ ಅಥವಾ ಕೃಷ್ಣ ಮಂದಿರ ಏನಿದೆ ಇದಕ್ಕೂ ನಮಗೆ ಬಹಳ ಹಳೆ ಸಂಬಂಧ. ದಯವಿಟ್ಟು ಹೊರಗೆ ನೀವು ಹೇಳಬೇಡಿ. ಇಲ್ಲೇ ಹತ್ತಿರ ನಾನು ವಾರಿಗುಡಿ ಉಂಟಲ್ಲ, ವಾರಿಗುಡಿಯ ಹತ್ತಿರ ಒಂದು ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಕೂಡ ಒಂದು ಸ್ವಲ್ಪ ಸಮಯ ಇದ್ದೆ. ಅಲ್ಲಿ ಯಾವಾಗ ಊಟ ಮಾಡಿ ಬೋರ್ ಆಗುವಾಗ ನಮ್ಮ ಸತೀಶ್ ಅವರು ಡಿಜಿಎಂ ಅಲ್ಲಿ ನಮ್ಮ ಡ್ರಾಯಿಂಗ್ ಕಲಿಲಿಕ್ಕೆ ಬರುದು. ಇಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಉಂಟಂತ ಹೇಳಿದ್ರೆ ಮೊದಲಿಗೆ ನಾವು ಕೂಡ ಬರುದು, ಅಂದ್ರೆ ಒಂದು ಒಳ್ಳೆ ಊಟ ಸಿಗ್ತದೆ ಅಂತ. ಹಾಗೆ ಗೊತ್ತಿಲ್ಲದೆ ಎಷ್ಟು ಜನಕ್ಕೆ ಒಂದು ಊಟ ಕೊಟ್ಟಂತಹ ಒಂದು ಪುಣ್ಯ ಈ ಗೋಕುಲದ ಈ ಮಣ್ಣಿಗೆ ಉಂಟ ಅಂತ ದೇವರಿಗೆ ಗೊತ್ತು. ಹಾಗಾಗಿ ಆ ರೀತಿಯ ಒಂದು ಹಳೆ ಸಂಬಂಧ ಅದು ಮತ್ತೆ ಮುಂದುವರಿಯಿತು ಅಂತ ಹೇಳಿದ್ರೆ, ನನ್ನ ವೃತ್ತಿ ಕ್ಷೇತ್ರದಲ್ಲಿ ನನ್ನ ಗುರುಗಳಾಗಿದ್ದಂತಹ ಸುಬ್ರಹ್ಮಣ್ಯ ಕೊಳತ್ತಾಯರ ಸೊಸೆ ಇಲ್ಲೇ ಹಿಂಭಾಗದವರು ಸುಮಂತ್ ಮತ್ತೆ ಟೀಚರ್ನ ಮಗಳು ರೇಷ್ಮಾ. ಹಾಗಾಗಿ ಅವರ ಮನೆಗೆ ಬರುವಾಗ ಕೂಡ ಈ ಗೋಕುಲ ಅಥವಾ ಈ ಕೃಷ್ಣ ಮಂದಿರ ಅದರ ಸಂಬಂಧ ಮುಂದುವರೆದು ನಾವು ಶ್ರೀಧರನ ನೆನಪಿದೆ, ನಾವು ಗಾಯತ್ರಿ ಸಂಗಮ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿಗೆ ಬಂದು, ಅಂದ್ರೆ ನಮ್ಮ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಆ ಒಂದು ಏನುಂಟು ನೆಲೆಗಟ್ಟಿನಲ್ಲಿ ಕೂಡ ಇಲ್ಲಿಗೆ ಬಂದು ಆ ಸಂಬಂಧವನ್ನ ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆ. ನಮ್ಮ ಬ್ರಾಹ್ಮಣರ ಒಂದು ದೊಡ್ಡ ಒಂದು ಗುಣ ಯಾವುದು ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ನೆವನದಲ್ಲಿ ನಮ್ಮ ಸಂಭಾವನೆಯನ್ನು ಬೆಳೆಸಿಕೊಂಡು ಹೋಗುದು ನೋಡಿ. ಹಾಗಾಗಿ ನಮಗೊಂದು ಸಭೆಗೆ ಹೋದ್ರೆ, ಒಂದು ಸಮಾರಂಭಕ್ಕೆ ಹೋದ್ರೆ ಎಲ್ಲರೂ ಭಾವನೆಯಾಗ್ತಾರೆ ಅಂತ. ಆ ಎಂತ ಭಾವ ಅಂತ ನಮ್ಮ ಹವ್ಯಕರಲ್ಲಿ ಒಂದು ಸಂಬೋಧನೆ ಹೇಗೆ ಉಂಟು ಅಂತ ಹೇಳಿದ್ರೆ, ಯಾರು ಆಗ್ಬೋದು, ಯಾರು ಸಿಕ್ಕಿದ್ರೆ
ಕೂಡ ಎಂತ ಮಾವ ಹೇಗಿದ್ದೆ ಅಂತ, ಯಾರು ಸಿಕ್ಕಿದ್ರು ಆಗ್ಬೋದು ಎಂತ ಮಾವ ಹೇಗಿದ್ದೆ ಅಂತ, ಯಾರು ಸಿಕ್ಕಿದ್ರು ಆಗ್ಬೋದು ಎಂತ ಅತ್ತೆ ಹೇಗಿದೆ ಅಂತ. ನೋಡಿ, ಇಂಥ ಒಂದು ಅದ್ಭುತವಾದಂತಹ ಒಂದು ಸಂಬಂಧವನ್ನ ಬೆಸೆದುಕೊಳ್ಳುವಂತ, ಕಲ್ಪಿಸಿಕೊಳ್ಳುವಂತ ಒಂದು ಸಾಧ್ಯತೆ ನಮ್ಮ ಬ್ರಾಹ್ಮಣರಿಗೆ ಬೇರೆ ಯಾರಿಗೆ ಇದೆ. ಹಾಗಾಗಿ ನನಗೆ ಈ ಸಭೆಯಲ್ಲಿ ನೋಡುವಾಗ ಒಂದು ಪ್ರಶ್ನೆ ಬಂತು ಸಹಜವಾಗಿ. ದಯವಿಟ್ಟು ಯಾರು ತಪ್ಪು ತಿಳಿಯಬೇಡಿ. ನಾವು ಬ್ರಾಹ್ಮಣರು ಎಲ್ಲರೂ ಒಟ್ಟಾಗಿದ್ದೇವೆ, ನಾವು ಬ್ರಾಹ್ಮಣರು ಒಟ್ಟಾಗಿದ್ದೇವೆ. ಆದರೆ ನಾವು ಬ್ರಾಹ್ಮಣರು ಒಂದಾಗಿದ್ದೇವೆಯೇ? ನಾವು ಬಹಳ ಸರಳವಾಗಿ ಕಾಣ್ತದೆ ನಮಗೆ ಈ ಒಟ್ಟಾಗುವುದು ಮತ್ತು ಒಂದಾಗುವುದು, ಈ ಎರಡರಲ್ಲಿ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನೋಡಿ, ಒಂದು ಬಿರುಗಾಳಿ ಬಂದ್ರೆ, ಒಂದು ಸುಂದರ ಗಾಳಿ ಬಂದ್ರೆ ತರಗೆಲೆ ಕೂಡ ಬಂದು ಒಟ್ಟಾಗ್ತದೆ, ಅದು ಒಟ್ಟಾಗುವಂತದ್ದು. ಆದ್ರೆ ಹಾಲು ಜೇನು ಉಂಟಲ್ಲ, ಅದು ಒಂದಾಗುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಒಂದಾಗುವಂತದ್ದು. ಅದು ಅಂದ್ರೆ ಒಂದು ರೀತಿಯಲ್ಲಿ ಅದ್ವೈತ ಅಂತ ಹೇಳ್ತೇವೆ ನಾವು ಇಲ್ಲಿ ಯಾವುದೇ ಫಿಲಾಸಫಿ ಮಾಡ್ತಾ ಇಲ್ಲ. ಆದ್ರೆ ನನಗೆ ಕಂಡಂತದ್ದು ಏನು ಅಂತ ಹೇಳಿದ್ರೆ, ಒಟ್ಟಾಗುವುದಲ್ಲ ಅಂತ, ಒಂದಾಗುವುದು ಅಂತ. ನಾವಿವತ್ತೆಲ್ಲರೂ ಒಟ್ಟಾದ್ರೆ ಕೂಡ ಒಂದಾಗದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವೇ ನಮ್ಮ ಮಧ್ಯದಲ್ಲಿ ಇಲ್ಲಿ ಒಂದು ಸಣ್ಣ ಒಂದು ವೃತ್ತವನ್ನು ಹಾಕಿಕೊಳ್ಳುವಂಥದ್ದು, ನಾವೇ ಒಂದು ಕೆರೆ ಹಿಡಿಕೊಳ್ಳುವಂಥದ್ದು. ಏನು ಕೆರೆ ಅಂತ ಹೇಳಿದ್ರೆ, ನಾನು ಹವ್ಯಕ, ನಾನು ಕೋಟೇಶ್ವರ, ನಾನು ಕೂಟ, ನಾನು ಶಿವಳ್ಳಿ, ನಾನು ಸ್ಥಾನಿಕ. ದೇವರೇ ನಾವು ಹಾಕಿದ್ರೆ ಬ್ರಾಹ್ಮಣರಾಗುವುದು ಯಾವಾಗ ಅಂತ ನನಗೆ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಎಲ್ಲರೂ ಹೀಗೆ ಒಂದೊಂದು ನಮ್ಮ ಒಂದು ಸಣ್ಣ ಗೆರೆಯನ್ನು ನಾವು ಎಳ್ಕೊಂಡು ಹೋದ್ರೆ ಆಗುದು ಯಾವಾಗ? ನಮ್ಮ ಎಲ್ಲ ಈಗ ತ್ರಿಮತಸ್ಥರು ಅಂತ ಹೇಳ್ತೇವೆ, ಆಚಾರ್ಯರು ಅಂತ ಹೇಳ್ತೇವೆ, ಇವು ಎಲ್ಲ ಬಂದು ಹೇಳಿದಂತದ್ದು ಏನು ಅಂತ ಹೇಳಿದ್ರೆ, ಈ ಒಂದಾಗುವ ಪ್ರಕ್ರಿಯೆಯನ್ನು ಅವರು ಹೇಳಿದರು. ಅವರು ಹೇಳಿದಂತ ಭಾಷೆಗಳು ಬೇರೆ ಇರ್ಬೋದು, ಅವರು ಹೇಳಿದಂತ ರೀತಿಗಳು ಬೇರೆ ಇರ್ಬೋದು, ಆದ್ರೆ ಗಮ್ಯ ಯಾವುದಿತ್ತು ಅಂತ ಹೇಳಿದ್ರೆ ಒಂದಾಗುವಂತದ್ದು. ಹಾಗಾಗಿ ನಾವು ಯೋಚನೆ ಮಾಡಬೇಕಾದಂತದ್ದು ಏನಂತ ಹೇಳಿದ್ರೆ, ಇದನ್ನೇ ನಾವು ಯೋಚನೆ ಮಾಡ್ತಾ ಹೋದಂತದ್ದು. ನಮ್ಮ ಪೂರ್ವಜರು ನಮಗೆ ಏನು ಹೇಳಿಕೊಟ್ರು ಅಂತ ಹೇಳಿದ್ರೆ ಇದನ್ನ ಹೇಳಿಕೊಟ್ರು ಅಂತ. ಅವ್ರು ಏನು ಹೇಳಿಕೊಟ್ರು? ಬ್ರಾಹ್ಮಣ್ಯ ಅಂತ ಹೇಳಿದ್ರೆ, ಹಾಗೆ ನಾನು ಕೇಳುವಂತದ್ದು, ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅದು ಕೇವಲ ಒಂದು ಜಾತಿ ಸೂಚಕವಾದಂತ ಪದವ? ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಇದೇ ತಟ್ಟಿ, ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅದೊಂದು ಜಾತಿ ಸೂಚಕವಾದ ಪದ ಅಷ್ಟೇ ಅಲ್ಲ, ಅದೊಂದು ಸಂಸ್ಕಾರ, ಅದೊಂದು ಸಂಸ್ಕೃತಿ ಅಂತ. ಯಾವುದೊಂದು ಸಂಸ್ಕೃತಿ ಆಗಿದ್ದರಿಂದ ಇಷ್ಟೆಲ್ಲ ಬ್ರಾಹ್ಮಣರು ತುಡಿಲಿಕ್ಕೆ ನೋಡಿದ್ರೆ ಕೂಡ ಇವತ್ತು ಕೂಡ ಅದು ಉಳ್ಕೊಂಡಿದೆ. ನಮ್ಮ ಭಾರತೀಯ ಪರಂಪರೆ, ನಮ್ಮ ಭಾರತೀಯ ಸಂಸ್ಕೃತಿ ಇಷ್ಟೆಲ್ಲ ಪಾಶ್ಚಾತ್ಯವಾದಂತಹ ಎಲ್ಲ ನಮ್ಮ ಮೇಲೆ ಬಂತು, ದಾಳಿಗಳು ಬಂತು, ಆದ್ರೂ ಉಳ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಅದರ ಒಳಗಡೆ ಒಂದು ಅಂತಸತ್ವ ಇದೆ, ಅದರ ಒಳಗಡೆ ಒಂದು ಸಂಸ್ಕೃತಿ ಇದೆ, ಹಾಗಾಗಿ ಉಳ್ಕೊಂಡಿತ್ತು. ಬ್ರಾಹ್ಮಣ್ಯ ಕೂಡ ಹೀಗೆ ಅಂತ ಉಳ್ಕೊಂಡದ್ದು. ಯಾರೋ ಒಬ್ಬ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಟ್ಟಿದ ಕೂಡಲೇ ಅಲ್ಲ, ಯಾರೋ ಯಾವುದೋ ಒಂದು ಕೃಷ್ಣ ಮಂದಿರದಲ್ಲಿ ನಾವು ಸಂಘಟನೆ ಕಟ್ಟಿದ ಮಾತ್ರಕ್ಕೆ ಅಲ್ಲ, ಅದೊಂದು ಸಂಸ್ಕೃತಿಯಾಗಿದ್ದಂತಹ ಕಾರಣ ಮಾತ್ರ ಇವತ್ತು ಉಳ್ಕೊಂಡಿದೆ. ಹಾಗೆ ನೀವು ಕೇಳ್ಬೋದು ಯಾಕೆ ಸಂಸ್ಕಾರ ಅಂತ. ಈಗ ಸಂಸ್ಕಾರ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ, ಸಂಸ್ಕಾರ ಬ್ರಾಹ್ಮಣರಲ್ಲಿ ಉಂಟು ಅಂತ ಹೇಳುವಂತದಕ್ಕೆ ಬೇರೆ ಯಾವುದು ಬೇಡ. ನಮ್ಮನ್ನು ಯಾರು ಏನೇ ಹೇಳಿ ಒಂದು ಊಟ ಮಾಡುವುದನ್ನು ನೋಡಿದ್ರೆ ಸಾಕು, ಒಂದು ಕಾಯಿ ಒಂದು ಊಟ ಮಾಡುವುದನ್ನು ನೋಡಿದ್ರೆ ಬಾಕಿದ್ದವರು ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ, ಯಾರನ್ನು ಐ ಆಮ್ ನಾಟ್ ಟ್ರೈಂಗ್ ಟು ಅಫೆಂಡ್ ಎನಿಬಡಿ, ಅದೇ ಸತ್ಯ ಅಂತ. ಬ್ರಾಹ್ಮಣರು ಊಟ ಮಾಡುವಾಗ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಲ್ಲ ಅಂತ, ಅದೊಂದು ವಿಜ್ಞಾನ, ಅದರಲ್ಲಿ ಸಂಸ್ಕಾರ. ನಾವು ಅದನ್ನು ಪಾಲು ಮಾಡ್ತೇವೆ, ಒಂದು ಪಾಲಿಗೆ ಸಾರು ಹಾಕೊಳ್ತೇವೆ, ಅದಕ್ಕೊಂದು ತುಪ್ಪ ಹಾಕೊಳ್ತೇವೆ, ಆ ಬಡಿಸುವಂತದ್ದು ಉಪ್ಪಿನಕಾಯಿ ಅದೇ ತುದಿಯಲ್ಲಿ ಬೇಕು, ಅದೇ ಕಡೆ ಒಂದು ಬಾಳೆ ಎಲೆ ಕಡೆಯಲ್ಲಿ ಅದೇ ನಾವು ಏನು ಪಲ್ಯವನ್ನು ಬಡಿಸಬೇಕು, ಒಂದು ಇದರಲ್ಲಿ ಪಲ್ಯ ಪಾಯಸ ಬಡಿಸಬೇಕು. ನೋಡಿ, ಇದು ಏನು ಅಂತ ಹೇಳಿದ್ರೆ ಸಂಸ್ಕಾರ. ಆ ಊಟದಲ್ಲಿ ಕೂಡ ಒಂದು ವಿಜ್ಞಾನ, ಆ ಊಟದಲ್ಲಿ ಕೂಡ ಒಂದು ಸಂಸ್ಕಾರ. ಹಾಗಾಗಿ ಸಂಸ್ಕಾರ ಮತ್ತೆ ಸಂಸ್ಕೃತಿ ಇದ್ದ ಕಾರಣ ಮಾತ್ರ ಇವತ್ತು ಬ್ರಾಹ್ಮಣ್ಯ ಉಳಿದಿದೆ, ಉಳಿತಾ ಇದೆ, ಇನ್ನು ಮುಂದಕ್ಕೆ ಕೂಡ ಉಳಿತದೆ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ ನಾವು ಅದನ್ನು ಮರೆತಾ ಇದ್ದೇವೆ ಅಂತ. ನಮ್ಮವರು ನಮಗೆ ಕೊಟ್ಟಂತಹದ್ದು ಈ ಸಂಸ್ಕಾರ ಕೊಟ್ಟರು, ಜ್ಞಾನ ಕೊಟ್ಟರು, ಧರ್ಮದ ಮಾರ್ಗವನ್ನು ಕೊಟ್ಟರು, ಇದಕ್ಕಿಂತ ಎಲ್ಲ ಹೆಚ್ಚಿನದ್ದಾಗಿ ಒಂದು ಮಾನವೀಯತೆ, ಅದ್ಭುತವಾದಂತಹ ಮೌಲ್ಯವನ್ನು ಕೊಟ್ಟರು. ಹಾಗೆ ಬ್ರಾಹ್ಮಣರಿಗೆ ಮಾತ್ರ ಮಾನವೀಯ ಮೌಲ್ಯಗಳು ಇರುವುದಂತ ನೀವು ಪ್ರಶ್ನೆ ಕೇಳಿದ್ರೆ, ಅಯ್ಯೋ, ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರಾದ್ರೂ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೇವ? ಪ್ರತಿ ಮನೆಯಲ್ಲಿ ನಾವು ಪೂಜೆ ಮಾಡಿದ ನಂತರ ನಾವೇನಂತ ಹೇಳ್ತೇವೆ ಅಂತ ಹೇಳಿದ್ರೆ ಮನೆಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು. ಇದು ಮಾನವೀಯತೆ, ಇದು ಮಾನವ ಧರ್ಮ ಅಂತ. ನಾನು ಪೂಜೆ ಮಾಡಿ ನಾನು ಮಾಡಿದಂತಹ ಪುಣ್ಯ ಫಲ ನನಗೆ ಮಾತ್ರ ಅಲ್ಲ, ಇಡೀ ಈ ಊರಿಗೆ ಸಿಗಲಿ, ಇಡೀ ಲೋಕಕ್ಕೆ ಸಿಗಲಿ, ಇಡೀ ಪ್ರಪಂಚಕ್ಕೆ ಸಿಗಲಿ ಅಂತ ಹೇಳುವಂತ ಈ ಉದಾತ್ತವಾದಂತಹ ಒಂದು ಮಾನವೀಯ ಕಲ್ಪನೆ ಉಂಟಲ್ಲ, ಇದು ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಇದಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ಇವತ್ತು ಮರೀತಾ ಇದ್ದೇವೆ. ನಾನು ಒಂದೇ ಮಾತನ್ನು ಹೇಳಿ ಆದಷ್ಟು ಸಂಕ್ಷಿಪ್ತವಾಗಿ ನಾನು ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಬರುವಾಗ
ನಾವು ಇದನ್ನು ಮರ್ತಿದ್ದೇವೆ ಅಂತ. ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಕೊಡುವುದನ್ನು ಬಿಡಿ, ನಮಗೆ ನಮ್ಮ ಮನೆ ಹತ್ತಿರದವರನ್ನು ಇವತ್ತು ಗೊತ್ತಿಲ್ಲ. ಅವ್ರು ಹೇಳಿದ್ರು ನೋಡಿ, ಈ ಕೃಷ್ಣ ಮಂದಿರದ ಹಿಂದೆ ಇರತಕ್ಕಂಥವರು ಪ್ರಾಸ್ತಾವಿಕವಾಗಿ ಅಂತ ಸುರೇಶ್ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಮನೆಯನ್ನು ಬಿಟ್ಟು ನಾವು ಕೃಷ್ಣ ಮಂದಿರಕ್ಕೆ ಬಂದಿದ್ದೇವೆ. ನಾವೊಂದು ಒಗ್ಗಟ್ಟನ್ನ, ಒಂದು ಸಂಘಟನೆಯನ್ನ ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಶ್ರಾದ್ದ ಮಾಡೋದಿದ್ರೆ 50 ಜನ ಸೇರ್ಬೇಕಾ, 100 ಜನ ಸೇರ್ಬೇಕಾ? ನಾವು ಹೇಳ್ತೇವೆ ಕೈ ನೀರು ಕೊಡುದು ಅಂತ, ತಪ್ಪಿದ್ರೆ ಕ್ಷಮಿಸಿ ವೈದಿಕ ವಿದ್ವಾಂಸರಿದ್ದಾರೆ, ಕೈ ನೀರು ಕೊಡುದು ಅಂತ, ಅಥವಾ ಕಾಗೆಗೆ ಒಂದು ಅನ್ನ ಇಡುದು ಅಂತ, ಇಷ್ಟು ಸೂಕ್ಷ್ಮವಾಗಿ ಮಾಡಲಿಕ್ಕೆ ಆಗ್ತದೆ. ಆದ್ರೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಂತ ಒಂದು ಶ್ರಾದ್ದ ಕರ್ಮವನ್ನು ಮಾಡೋದಿದ್ರೆ ಕೂಡ ಆ ಒಂದು ಶ್ರಾದ್ದ ಕರ್ಮದ ನೆಮನದಲ್ಲಿ ನಮ್ಮ ಮನೆಯ ಸುತ್ತಮುತ್ತಲಿನ ಒಂದು 10-50 ಜನರನ್ನು ಕರೆದು ನಾವು ಒಟ್ಟಿಗೆ ಒಂದು ಊಟ ಮಾಡಿ, ಊಟದ ಜೊತೆಗೆ ಒಂದು ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ನನಗೆ ಕಾಣ್ತಾ ಇದ್ದದ್ದು ಊಟ ಅಲ್ಲ, ಆ ಊಟದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಒಂದು ಸಂಘಟನೆ. ಸೊ ನಾವು ಇದನ್ನು ಮಾಡಲಿಕ್ಕೆ ಇವತ್ತು ಮರೀತಾ ಇದ್ದೇವೆ. ನಾವು ಅದನ್ನು ಕೊಡ್ತಾ ಇಲ್ಲ, ಇನ್ನೊಬ್ಬರಿಗೆ ತಲುಪ್ತಾ ಇಲ್ಲ. ಬೇಡ, ನಮ್ಮ ಮನೆಯವರನ್ನು ನಮಗೆ ಸಾಕುವಂತ ಪ್ರವೃತ್ತಿ ಮರೆತು ಹೋಗಿದೆ ಅಂತ. ನಾನು ಹಿಂದೆ ಗೋಕುಲಕ್ಕೆ ಬರ್ತಾ ಇರುವಾಗ, ತಪ್ಪಿದ್ರೆ ಕ್ಷಮಿಸಿ, ನಮಗೆ ಹಿಂದೆ ನಾನು ಗೋಕುಲಕ್ಕೆ ಬಂದಾಗ ಅಥವಾ ಇಲ್ಲಿಗೆ ಬಂದಾಗ ನನಗೆ ಕಾಣದ ಒಂದು ಬೋರ್ಡ್ ಇವತ್ತು ಕಂಡಿದ್ದು. ಇಲ್ಲಿ ಸ್ವಲ್ಪ ಎರಡು ಸ್ಟ್ರೀಟ್ ಆ ಕಡೆಯಲ್ಲಿ ಒಂದು ವೃದ್ಧಾಶ್ರಮಕ್ಕೆ ದಾರಿ ಅಂತ ಸರ್, ಯಾವ ನೆನಪಿಲ್ಲ, ಸಾರಿ, ಇಲ್ಲಿ ಬರ್ತಾ ಇರೋದು, ಬೇಕಾದ್ರೆ ಹೋಗುವಾಗ ಗಮನಿಸಿ. ನಾವು ವಕೀಲರು, ಸಾಕ್ಷಿ ಇಲ್ಲದೆ ಮಾತಾಡುವುದಿಲ್ಲ. 2 ಸ್ಟ್ರೀಟ್ ಆಚೆ ಹೋಗ್ತಾರೆ ಒಂದು ವೃದ್ಧಾಶ್ರಮಕ್ಕೆ ದಾರಿ ಅಂತ ಇದೆ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಮಾನವೀಯ ಸಂಬಂಧಗಳನ್ನು ನಾವು ಬರ್ತ ಕಾರಣ ಇವತ್ತು ಅಂತಹ ವೃದ್ಧಾಶ್ರಮಗಳು ಬಂತು ಅಂತ. ಬದುಕನ್ನು ಹುಡುಕಿಕೊಂಡು ಬದುಕನ್ನು ಕಟ್ಟಲಿಕ್ಕೆ ಬೇಕಾಗಿ ನಾವು ಹೊರಗೆ ಹೋಗೋದು ತಪ್ಪಲ್ಲ. ನಾವು ಹೊರಗೆ ಹೋಗುವಾಗ ನಾವು ಏನಿರಬೇಕು ಅಂತ ಹೇಳಿದ್ರೆ ನಮ್ಮ ಮೂಲದೇನನ್ನು ನೋಡಿ ಮಾಡ್ತಾರೆ. ನನ್ನ ತಂದೆಯವರು ಯಾವಾಗ ಹೇಳ್ತಾ ಇದ್ದಂತ ಮಾತು, ಬ್ರಾಹ್ಮಣ್ಯ ಹೇಗೆ ಅಂತ ಹೇಳಿದ್ರೆ ಅದೊಂದು ವಿಶಾಲವಾದಂತಹ ಒಂದು ವೃಕ್ಷದಂತೆ ಅಂತ. ಆ ವೃಕ್ಷ ಎಷ್ಟು ಮೇಲ್ಮುಖವಾಗಿ ಬೇಕಾದ್ರೂ ಬೆಳೀತಾ ಹೋಗಿ, ವೃಕ್ಷದ ಧರ್ಮ ಅಂತದ್ದು. ಅದು ಹೇಗಂತ ಆಗಸದ ಎತ್ತರಕ್ಕೆ ಬೆಳೆಯುವಂತದ್ದು. ನಮ್ಮ ಯುವಜನಾಂಗಕ್ಕೆ ನಾನು ಹೇಳುವಂತದ್ದು, ನಾವು ಮೇಲ್ಮುಖವಾಗಿ ಯೋಚನೆ ಮಾಡುವ, ಮೇಲಕ್ಕೆ ಬೆಳೆಯುವ. ಆದ್ರೆ ಮೇಲಕ್ಕೆ ನಾವು ಬೆಳೆದಾಗ ಕೂಡ ನಾವು ದೀರ್ಘಕಾಲ ಉಳಿಬೇಕು ಅಂತ ಇದ್ರೆ ಮೇಲಕ್ಕೆ ಬೇರಿದಷ್ಟೇ ಎತ್ತರ, ಆಳಕ್ಕೆ ನಮ್ಮ ಬೇರು ಇಳಿಬೇಕು ಅಂತ. ಈ ಬೇರು ಇಲ್ಲದಿದ್ರೆ, ಬೇರು ನಮ್ಮ ನೆಲದಲ್ಲಿ ಇಲ್ಲದಿದ್ರೆ ಈ ಮರ ನಿಲ್ಲಲಿಕ್ಕೆ ಸಾಧ್ಯ ಉಂಟಾ? ಒಂದು ತಾಯಿ ಬೇರು ಮಾತ್ರ ಇದ್ರೆ ಸಾಕಾಗ್ತದ? ಮರ ಫಲವತ್ತಾಗಿ ಇರಬೇಕಿದ್ರೆ, ಫಲ ನೀಡಬೇಕಿದ್ರೆ ಒಂದು ತಾಯಿ ಬೇರಿದ್ರೆ ಮಾತ್ರ ಸಾಕಾಗುತ್ತಿಲ್ಲ. ಅವಾಗ ಏನ್ ಬೇಕಾಗ್ತದೆ ಅಂತ ಹೇಳಿದ್ರೆ ಅದರ ಜೊತೆಗೆ 10 ಹಲವು ಬೇರೆ ಬೇರುಗಳು ಕೂಡ ಬೇಕಾಗ್ತದೆ. ನಾವು ನಮ್ಮ ಧರ್ಮವನ್ನು ಅಥವಾ ನಮ್ಮ ಪಂಗಡವನ್ನ, ನಮ್ಮ ಸಮಾಜದ, ಅದು ಕೋಟೇಶ್ವರ ಇರಲಿ, ಅದು ಕೂಟ ಇರಲಿ, ಅದು ಹವ್ಯಕ ಇರಲಿ, ಅದು ಶಿವಳ್ಳಿ ಇರಲಿ, ಅದನ್ನು ತಾಯಿ ಬೇರು ಅಂತ ಕಲ್ಪನೆ ಮಾಡಿಕೊಳ್ಳಿ. ಆ ತಾಯಿ ಬೇರಿನ ಜೊತೆಗೆ ಬ್ರಾಹ್ಮಣ್ಯ ಎಂಬಂತಹ ವೃಕ್ಷ ನಿಲ್ಬೇಕು ಅಂತ ಇದ್ರೆ ಇತರ ಬೇರುಗಳು ಕೂಡ ಬೇಕು. ಆಗ ಮಾತ್ರ ಅದು ನಮ್ಮ ನಡೆಸುತ್ತದೆ. ಹಾಗಾಗಿ ನಾವೇನು ಮಾಡುವಂತ ಹೇಳಿದ್ರೆ, ಯಾವ ಸಂಕಲ್ಪ ಮಾಡುವಂತ ಹೇಳಿದ್ರೆ, ಇವತ್ತಿನಿಂದ ಕನಿಷ್ಠ ನಾನು ಎಂಬುದನ್ನು ಮರೆತು ನಾನು ಅಂತ ಹೇಳುವಂತದ್ದು ಬೇಕು. ಈಗ ಇವತ್ತು ನಾವು ನಾನು ಬಿಟ್ಟು ನಾವು ಆಗುವಂತ ಒಂದು ಪ್ರಕ್ರಿಯೆಗೆ ಮನಸ್ಸು ಮಾಡಬೇಕು, ಕನಿಷ್ಠ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಹಾಗಾಗಿ ಇಂತಹ ಏನು ಪ್ರಯತ್ನ ಇದೆ ಸರ್ ನೀವು ಮಾಡ್ತಾ ಇದ್ದೀರಿ, ಇದು ಸಫಲತೆ ಬರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವು ವಿಸ್ತರಿಸಿಕೊಳ್ಬೇಕು. ಆ ವಿಸ್ತರಿಸಿಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಾನಿನಿಂದ ನಾವಾಗುವಂತದ್ದು ಅಂತ ಶಕ್ತಿಯನ್ನ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಡ್ಲಿ ಅಂತ. ಶ್ರೀಕೃಷ್ಣ ಮಾಡಿದಂತದ್ದೇ ಯಾದವ ಸಮಾಜ ಅಂತ ಹೇಳುವಂತದ್ದಕ್ಕೆ ಅಸ್ತಿತ್ವ ಇರಲಿಲ್ಲ. ಅಸಂಘಟಿತವಾದಂತಹ ಒಂದು ಸಮಾಜ ಅಂತ ಹೇಳಿದ್ರೆ ಯಾದವ ಕುಲ. ನೀವು ಒಮ್ಮೆ ಹೋಗಿ ನೋಡ್ಬೇಕು ಪತ್ರಕ್ಕೆ, ಆ ನಿಜವಾಗಿ ಯಾದವರು ಹೇಗಿದ್ದಾರೆ ಅಂತ ನೋಡ್ಬೇಕು. ಅವರಷ್ಟು ಹೊರಟರು, ಅವರಷ್ಟೊಂದು ರಫ್ ಅಂಡ್ ಟಫ್ ಅಂತ ಹೇಳ್ತಾರಲ್ಲ, ನಾನು ಹಲವಾರು ಬಾರಿ ಹೋಗಿದ್ದೇನೆ, ಅವರಷ್ಟು ರಫ್ ಅಂಡ್ ಟಫ್ ಯಾರಿಲ್ಲ. ಆದ್ರೆ ಕೃಷ್ಣ ಎನ್ನುವಂತ ಒಂದು ಹೆಸರು ಬಂದ್ರೆ ಉಂಟಲ್ಲ, ಅವರು ಎಲ್ಲರೂ ಮಾಡಿದ್ದಾರೆ ಅಂತ. ಅಮರ ಠಾಕೂರ್ ಅಂತ, ಅವರು ಕೃಷ್ಣ ಅಂತ ಹೇಳುದಿಲ್ಲ, ಅಮರ ಠಾಕೂರ್ ಅಂತ ಹೇಳ್ತಾರೆ. ನಮ್ಮ ದೇವರು, ನಮ್ಮ ಸ್ನೇಹಿತ, ಈ ರೀತಿಯ ಒಂದು ಭಾವನೆ ಅವರು ಕಲ್ಪಿಸಿಕೊಳ್ಳುವಂತದ್ದು. ಹಾಗಾಗಿ ಯಾದವ ಕುಲವನ್ನು ಸಂಘಟಿಸಿದ, ತನ್ಮೂಲಕ ಇಡೀ ಪ್ರಪಂಚದಲ್ಲಿ ಧರ್ಮವನ್ನು ಸಂಘಟಿಸಿದಂತ ಆ ಕೃಷ್ಣ ಪರಮಾತ್ಮನ ಹೆಸರಿನಲ್ಲಿ ನಮ್ಮ ಈ ಸಂಘಟನೆ ಇದೆ, ಈ ಕೆಲಸ ಕಾರ್ಯಗಳು ನಡೀತದೆ. ಆ ಒಂದು ಸಂಘಟನೆಯಿಂದ ಇಂತಹ ಒಂದು ಪರಿಪೂರ್ಣವಾದಂತಹ ಒಗ್ಗಟ್ಟನ್ನು ತಡೆಯುವಂತಹ ಒಂದು ಮಹಾ ಸಾಧ್ಯತೆ ನಮ್ಮ ಮುಂದಿನ ದಿನಗಳಲ್ಲಿ ಬರಲಿ. ಇದಕ್ಕೆ ಖಂಡಿತವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಿಮ್ಮ ಜೊತೆಗೆ ಇರ್ತದೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾ, ಆರ್ಡರ್ ಆಗುವಂತ ಯಾರು ಹೇಳಿಲ್ಲ, ನಾನೇ ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ನಿರರ್ಗಳವಾದಂತಹ ಮಾತಿನ ಓಗದ ಮೂಲಕ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿದ ಸಭಾಧ್ಯಕ್ಷರಾದ ಮಹೇಶ್ ಕಜೆ ಅವರಿಗೆ ವಂದಿಸುತ್ತಾ ಈ ಸಭಾ ಕಾರ್ಯಕ್ರಮದ ಬಳಿಕ
ಯಮುನಾರತಿ, ಸಾಮೂಹಿಕ ಹೂವಿನ ಪೂಜೆ, ಮಹಾಪೂಜೆ, ರಂಗಪೂಜೆ, ತೊಟ್ಟಿಲು ಸೇವೆ, ಪ್ರಸಾದ ವಿತರಣೆ ಹಾಗೂ ಫಲಹಾರ ಜರುಗಲಿದೆ. ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ. ಸರ್ವರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗಿ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಬಿ ರಮಾನಂದರಾವ್ ಇವರನ್ನ ಕೇಳಿಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕೃಷ್ಣ ಮಂದಿರದ ಶ್ರೀ ವೇಣುಗೋಪಾಲಕೃಷ್ಣ ದೇವರ 27ನೇ ಪ್ರತಿಷ್ಠಾ ಮಹೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಮಯೋಚಿತವಾಗಿ ಮಾತನಾಡಿದ ಶ್ರೀಯುತ ಮಹೇಶ್ ಬೆಲೆ ಇವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಡಾಕ್ಟರ್ ಎ ಪ್ರಭಾಕರ್ ರಾವ್, ಶ್ರೀ ಪಿ ಗಣಪತಿ ಐತ, ಶ್ರೀ ಟಿ ಎಂ ರಾಘವೇಂದ್ರ ರಾವ್ ಇವರೆಲ್ಲರಿಗೂ ನಮ್ಮ ತುಂಬು ಹೃದಯದ ವಂದನೆಗಳು. ಶ್ರೀಕೃಷ್ಣ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ವೇದಮೂರ್ತಿ ಶ್ರೀ ವಿ ಸತೀಶ್ ಉಡುಪ, ಶ್ರೀ ಅನಂತಕೃಷ್ಣ ಉಡುಪ ಹಾಗೂ ಶ್ರೀ ಪಿ ಸಂದೇಶ್ ರಾವ್ ಇವರಿಗೆ ಮತ್ತು ಶ್ರೀಕೃಷ್ಣ ಯುವರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶರಣ್ ರಾವ್ ಹಾಗೂ ಕುಮಾರಿ ಬೃಂದಾಜಿ ರಾವ್ ಇವರಿಗೂ ಹೃದಯಾಂತರಾಳದ ಅಭಿನಂದನೆಗಳು. ಸಭಾ ಕಾರ್ಯಕ್ರಮದ ಮೊದಲು ನೃತ್ಯ ಮಾಧುರ್ಯ ಕಾರ್ಯಕ್ರಮ ನೀಡಿದ ವಿದುಷಿ ಪ್ರತಿಮಾ ಶ್ರೀಧರ್ ಮತ್ತು ಬಳಗದವರಿಗೆ ಹಾರ್ದಿಕ ಧನ್ಯವಾದಗಳು. ಗಿಫ್ಟ್ ಹ್ಯಾಂಪರ್ಗಳನ್ನು ಒದಗಿಸಿದ ಹಾಗೂ ಶ್ರೀಕೃಷ್ಣ ಮಂದಿರದ ಸುಮಾರು 5,000 ಪ್ರಸಾದ ಕೈಂಕರ್ಯಗಳನ್ನು ನೀಡಲಿರುವ ಶ್ರೀ ಪ್ರಕಾಶ್ ಬಲ್ಬಾಗಿ ಇವರಿಗೆ ನಾವು ಸದಾ ಆಭಾರಿ. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಗೈದ ಕುಮಾರಿ ಸಾಧ್ವಿರಾವ್ ಇವರಿಗೆ, ಪ್ರಶಸ್ತಿ ಪುರಸ್ಕೃತರ ವ್ಯಕ್ತಿ ಪರಿಚಯವನ್ನು ವಾಚಿಸಿದ ಶ್ರೀಮತಿ ಲಲಿತಾ ಬೀರಾವ್ ಇವರಿಗೆ, ತಪ್ತ ಸಮಯಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿಕೊಟ್ಟ ಮೊದಲ ಮಾಲಕರಾದ ಶ್ರೀ ಪ್ರಸನ್ನ ವೆಂಕಟೇಶ್ ಇವರಿಗೆ, ಅನ್ನಸಂತರ್ಪಣೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಶ್ರೀ ಸರವ ರಾಘವೇಂದ್ರ ರಾವ್ ಹಾಗೂ ಅವರ ತಂಡದವರಿಗೆ, ಫೋಟೋಗ್ರಾಫಿಗೆ ಸಹಕರಿಸಿದ ಶ್ರೀ ಮಧುಸೂದನ್ ಅಲವೇರಾಯ ಇವರಿಗೆ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಸ್ವಇಚ್ಛೆಯಿಂದ ಪತ್ರಿಕೆಯಲ್ಲಿ ಪ್ರಕಟಿಸಿ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡುತ್ತಿರುವ ಶ್ರೀ ನಂದಕುಮಾರ್ ಇವರಿಗೆ ಹಾಗೂ ಸೌಂಡ್ ಸಿಸ್ಟಮ್ ಮತ್ತು ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ಸಹಕರಿಸಿದ ಶ್ರೀ ಗೋಪಾಲ್ ಶೆಟ್ಟಿ ಮತ್ತು ಅವರ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಉಚಿತವಾಗಿ ಹೂವಿನ ಅಲಂಕಾರಕ್ಕೆ ಮಹೇಶ್ ಭಟ್ ಇವರಿಗೆ, ಪ್ರತಿಷ್ಠಾ ಮಹೋತ್ಸವಕ್ಕೆ ಅಗತ್ಯವಿದ್ದ ಬಟ್ಟೆ ಬರಗಳನ್ನು ಉಚಿತವಾಗಿ ಒದಗಿಸಿದ ಶ್ರೀ ಶ್ರೀನಿವಾಸ ಬಾಸ್ತಿ ಇವರಿಗೆ, ನಾಗದೇವರ ಧಾರ್ಮಿಕ ವಿಧಿಗಳ ವೆಚ್ಚವನ್ನು ಸ್ವಇಚ್ಛೆಯಿಂದ ನೀಡಿ ಆ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಡಾಕ್ಟರ್ ಎ ಪ್ರಭಾಕರ್ ರಾವ್ ಇವರಿಗೆ, ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ವಿಧಿಗಳಿಗೆ ಉಚಿತ ಸಾಮಗ್ರಿಗಳನ್ನು ನೀಡಿದ ಮೆಸರ್ಸ್ ನ್ಯೂ ರವಿ ಇಂಡಸ್ಟ್ರೀಸ್ ಇದರ ಮಾಲಕರಿಗೆ, ಪ್ರತಿಷ್ಠಾ ಮಹೋತ್ಸವಕ್ಕೆ ಉಚಿತವಾಗಿ ತರಕಾರಿ ಹಾಗೂ ಹಣ್ಣುಗಳನ್ನು ಒದಗಿಸಿದ ಶ್ರೀ ಸ್ಟೀಫನ್ ರಾಡ್ರಿಗಸ್ ಇವರಿಗೆ, ಅಲ್ಲದೆ ಉಚಿತವಾಗಿ ದಿನಸಿನ ಕೆಲವು ಸಾಮಗ್ರಿಗಳನ್ನು ಒದಗಿಸಿದ ಮೆಸರ್ಸ್ ಸೇವಕರು ಮಾಧವ ಮತ್ತು ಮೆಸರ್ಸ್ ಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಇದರ ಮಾಲಕರಿಗೆ ಪ್ರೀತ್ಯಾದರದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಕಾರ್ಯಕ್ರಮದ ಮೆರುಗನ್ನು ಇಮ್ಮಡಿಗೊಳಿಸಿದ ಶ್ರೀಮತಿ ಬೃಂದಾ ಕೊನ್ನಾರ್ ಇವರಿಗೆ ಟ್ರಸ್ಟಿನ ಪರವಾಗಿ ಪ್ರೀತಿಪೂರ್ವಕ ವಿನಮ್ರ ಧನ್ಯವಾದಗಳು. ಪ್ರತಿಷ್ಠಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರುವಂತೆ ಕಾಳಜಿ ವಹಿಸಿದ ಶ್ರೀಕೃಷ್ಣ ಭಜನಾ ಮಂಡಳಿಯ ಸದಸ್ಯರಿಗೆ, ಶ್ರೀಕೃಷ್ಣ ಸೇವಾ ಸಮಿತಿಯ ಸದಸ್ಯರಿಗೆ, ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಹಾಗೂ ಜನಹಿತ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಿಗೆ, ಶ್ರೀಕೃಷ್ಣ ಮಂದಿರದ ಸಿಬ್ಬಂದಿ ವರ್ಗಕ್ಕೆ ಆಡಳಿತ ಮಂಡಳಿಯು ಸದಾ ಚಿರಋಣಿ. ನಮ್ಮ ಆಮಂತ್ರಣಕ್ಕೆ ಹೋಗಲು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ನಿಮ್ಮೆಲ್ಲರಿಗೂ ಪ್ರೀತಿ ವಿಶ್ವಾಸ ಭರಿತ ಅನಂತ ನಮನಗಳು. ಕೊನೆಯಲ್ಲಿ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಆಡಳಿತ ಮಂಡಳಿಯ ಮನಪೂರ್ವಕ ನಲ್ಮೆಯ ಸಮ್ಮೇಳನ. ಜೈ ಕರ್ನಾಟಕ.